ತಾಳಿ ಹೊಡಿ ಅಂತ ಹೇಳಿ ಎಲ್ಲರಿಗೂ ಎಲ್ಲರೂ ಸರ್ಕಾರದೊಂದಿಗೆ ಯೋಜನೆಯನ್ನು ಬೆಳೆಸೋದಕ್ಕೋಸ್ಕರ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಒಟ್ಟಿಗೆ ಸನ್ಮಾನ್ಯ ಶ್ರೀ ಅದೇ ರೀತಿಯಲ್ಲಿ ಶಕ್ತಪ್ಪ ನಗರವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಎಂದು ಕೇಳ್ಕೊತಾ ಇದ್ದೇನೆ. ವಿಶ್ವದ ಒಬ್ಬ ಶ್ರೀಮಂತ ನಾಯಕನಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರಿಗೆ ನೀವು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಿದ್ದೇ ಆದರೆ ಮತ್ತೆ ಅನೇಕ ಪಕ್ಷಕ್ಕೆ ಇರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ರಾಜಕೀಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರ್ತಾರೆ, ಏನು ಬೀಳುವ ನಾವೆಲ್ಲ ನೋಡ್ತಾ ಇರ್ತೀವಿ ಸ್ವಾಭಾವಿಕವಾಗಿ. ಆದರೆ ಇವತ್ತು ಏನೇ ಆದರೂ ಕೂಡ ಇವತ್ತು ನಮ್ಮ ರಾಜ್ಯದ ಏನು ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಈಗಾಗಲೇ 200 ಬಾರಿ ಅವರಿಗೆ ಫೋನ್ ಮುಖಾಂತರ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ. ನಾನು ನಿಮ್ಮ ಜೊತೆ ಇರ್ತೀನಿ, ಯಾವುದಕ್ಕೂ ನಿಮ್ಮ ಕೈ ಬಲ ಬರ್ತೀವಿ, ನಿಮ್ಮ ಜೊತೆಯಲ್ಲೇ ಇರ್ತೀವಿ, ಆದ್ರಿಂದ ಇದೇ ಪಕ್ಷದಲ್ಲಿ ಮುಂದುವರಿಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ತಾವು ಬೆಲೆ ಕೊಟ್ಟು ತಾವು ಇದೇ ಪಕ್ಷದಲ್ಲಿ ಮುಂದುವರಿಯುತ್ತೆ ಆದರೆ ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಮತಗಳಿಂದ ಇಲ್ಲಿ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಲಿಕ್ಕೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕೆ ರಾಜ್ಯವೇ ನಾವು ಇಲ್ಲಿ ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದೇ ದಿವಸದಲ್ಲಿ ಬಂದು ನಿಮ್ಮ ಒಂದು ದಿನಾಂಕ ಘೋಷಣೆ ಮಾಡಿದ ತಕ್ಷಣ ಎಲ್ಲರೂ ಬಂದು ಸೇರಿದ್ದಾರೆ. ಇನ್ನೂ ಅವಕಾಶ ಕೊಟ್ಟು ಇಂಥವ್ರು ಮಾನದಂಡ ಎಲ್ಲರೂ ತರಲು ಸಾಧ್ಯವಿಲ್ಲ. ಆದ್ರಿಂದ ಇವತ್ತು ಸ್ವಲ್ಪ ಸಮಾಜದಲ್ಲಿ ನಿಮ್ಮ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ, ನೀವು ಬೆಂಬಲಿರ್ತಾರೆ, ನೀವು ತೆಗೆದುಕೊಟ್ಟ ನಿರ್ಣಯ ಏನಿರಬೇಕು ಅದು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ಹಾಗೂ ಪತ್ರಿಕಾ ಮಾಧ್ಯಮಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ಮೊದಲನೇದಾಗಿ ನಮ್ಮ ತಂದೆಯವರು ವೇದಿಕೆಯಲ್ಲಿದ್ದಾಗ ಚಿಕ್ಕ ವಯಸ್ಸಿಂದ ನಮಗೆ ರೀತಿ ನಿವಾಸ ಅವರಿಂದ ನಾವು ಯಾವಾಗಲೂ ಅಧ್ಯಕ್ಷತೆ ಹಿಂದೆ ಮಾತಾಡೋ ಸ್ವಭಾವ. ಅದಕ್ಕೆ ಅವ್ರು ಇದ್ದಾಗ ನಮ್ಮ ಮಾತಾಡೋದು ಜಾಸ್ತಿ ಬೇರೆ. ಆದರೆ ಇವತ್ತು ಬಹಳ ಮನಸ್ಸಿಸಿ ಮಾತಾಡಬೇಕಂತಲ್ಲ, ಬಹಳ ಮನಸ್ಸಿಸಿ ಮಾತಾಡಬೇಕಂತ ನಮ್ಮ ತಂದೆಯವರಿಗೆ ನನ್ನ ಅವಕಾಶವನ್ನು ಕೇಳ್ತಿದ್ದೀನಿ. ಯಾಕಂದ್ರೆ ಇದು ಬರೀ ನನ್ನ ಧ್ವನಿಯಲ್ಲ ತಂದೆಯವರೇ, ಇಡೀ ಅಫಜಲ್ಪುರ ಕ್ಷೇತ್ರದ ಈ ನಿಮ್ಮ ಅಭಿಮಾನಿಗಳ ಧ್ವನಿ ಪ್ರಯತ್ನ ಮಾಡಿದೆ. ನಾವು ಇನ್ನ ಎಷ್ಟು ದಿನ ಅಂತ ನಮ್ಮ ತಂದೆಯವರನ್ನು ನೋಡ್ಬೋದು. ನಮ್ಮ ಪೂಜಾ ತಾತ ಅವರು ಶ್ರೀ ವೆಂಕಯ್ಯನವರು ಎಂತ ಪುಣ್ಯಾತ್ಮ ಅಂತ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಅವರು ಬಹಳ ಆಲೋಚನೆ ಮಾಡಿ ಒಂದು ತಾಲೂಕಿನ ಬಗ್ಗೆ ದೂರಿನ ದೃಷ್ಟಿ ಇಟ್ಟುಕೊಂಡು ಇವತ್ತು ಅವರ ಜ್ಯೇಷ್ಠ ಪುತ್ರ ಶ್ರೀ ಮಾಲಿಕೇಶ್ವರರಿಗೆ ಗುರಿ ಬಿಟ್ಟಾರಂದ್ರೆ ಅದನ್ನ ಹೇಳಿಕೊಂಡು ನಮ್ಮ ತಂದೆಯವರಿಗೆ ಅವರು ಶಾಸಕರಾಗಿ ನಿಮ್ಮ ಮಧ್ಯದಲ್ಲಿ ಬಿಡಬೇಕಾದ್ರೆ ಅವರೇ ಸ್ವಂತ ಎಮ್ಮೆಲ್ಯೆ ಆಗುವಂತ ಯೋಗ ಇದೆ. ಆದ್ರೆ ನಮ್ಮ ತಾತವರು ದೂರದೃಷ್ಟಿ ಇಟ್ಟುಕೊಂಡು ಒಂದು ಬ್ಯಾಂಕಿನ ನೆನೆಸಿಟಿ ಇಟ್ಕೊಂಡು ನಮ್ಮ ಕ್ಷೇತ್ರ ನೀರಾವರಿ ಮಾಡಬೇಕು, ರೈತರ ಕಣ್ಣಿಗೆ ಉಳಿಸುವಂತ ಯೋಜನೆ ಮಾಡಬೇಕಂತ ಏನೋ ಒಂದು ದೊಡ್ಡ ಆಲೋಚನೆಯಿಂದ ಅವರು ಇವತ್ತು ತಂದೆಯವರು ನಿಮ್ಮ ಮಧ್ಯೆ ಜಾಸ್ತಿ ಮಾತಾಡಿದ್ರೆ ಇವತ್ತು ನಾವೆಲ್ಲ ನೋಡಿದ್ವಿ, ನಾವು ಎಂಥ ಸಂದರ್ಭನೆ ಬಂದಿದ್ದೀವಿ. ಇವತ್ತು ನಾವು ನೀವು ಎಲ್ಲರ ಒಂದು ಧರ್ಮ ಸಂಕಟದಲ್ಲಿ ಇದ್ದೀವಿ. ಸತ್ಯಕ್ಕೆ ವಿಜೇತ ಇದ್ದೇ ಇತ್ತು ಅಂತ ಎಲ್ಲ ಹಿರಿಯರು ಹೇಳ್ತಾರ, ನೀವೆಲ್ಲ ಹೇಳಿದ್ದೀವಿ. ಬಟ್ ನಮ್ಮ ತಂದೆಯವರಿಗೆ ಯಾಕೆ ಇಷ್ಟು ವರ್ಷಗಳಿಂದ ಎಲ್ಲರೂ ಕಾಡ್ತಾ ಇದ್ದಾರೆ. ನಮ್ಮ ನಿತಿನ್ ಕಾಕ ಅವರಿಗೆ ಒಂದು ಸಂದೇಶ ಮುಟ್ಟಲಿಕ್ಕೆ ಇಷ್ಟಪಡ್ತೀನಿ.
ಒಂದು ವೇಳೆ ನಮ್ಮ ಜೀವನದಲ್ಲಿ ನಮಗೊಬ್ಬ ಅಣ್ಣ ಅಂದ್ರೆ ಅದು ದೊಡ್ಡ ಭಾಗ್ಯ. ಯಾರಿಗೆ ಅಣ್ಣಿಲ್ಲ ಅವರು ಹೃದಯವರು ಒಬ್ಬ ಅಣ್ಣ ಇದ್ದಾನಂತ ನಮ್ಮ ಭಾರಿ ಭಾಗ್ಯ. ಅದು ದೇವರಿಂದ ನಮ್ಮ ಆಶೀರ್ವಾದ. ನಾನು ಬಹಳ ಭಾಗ್ಯ ಬಂದಿದ್ದೀನಿ. ಯಾಕಂದ್ರೆ ನಮ್ಮ ಅಣ್ಣ ನಮ್ಮ ಕುಶಾಲ ಅಣ್ಣ ಯಾವುದು ತಂದೆಯ ಎರಡನೇ ಸ್ಥಾನವನ್ನು ತಗೊಂಡು ತ್ಯಾಗ ಮಾಡಿ ತಮ್ಮನಿಗೋಸ್ಕರ ಎಲ್ಲ ಹರಿದು ಪಟ್ಟಿಯನ್ನು ಅವನಿಗೆ ಸ್ವಂತ ಒಳ್ಳೆಯ ಜೀವನ ಕೊಡಬೇಕಂತದ್ದು ಒಂದು ತಂದೆ ಸ್ಥಾನ ಅಣ್ಣ ತಗೊಂಡ. ನಾವು ತಮ್ಮದವರಿಗೆ ಏನಾಗಿ ಬರ್ತೀವಿ, ನಮ್ಮ ಅಣ್ಣ ನಮ್ಮ ಸಲಹೆ ಇಷ್ಟು ತ್ಯಾಗ ಮಾಡಿದ್ರು ನಾವು ತಮ್ಮದೊಂದು ಕರ್ತವ್ಯ ಯಾಕೆ ಅಂತ ಕೆಲವೇ ದಿನಗಳ ಹಿಂದೆ ನಮ್ಮ ತಂದೆಯವರಿಗೆ ಮತ್ತೆ ಈ ಬಿಜೆಪಿ ಪಕ್ಷದಿಂದ ಏನು ನೋವು ಆಗ್ಯಾವ, ಆ ನೋವನ್ನು ನಮ್ಮ ಮುಂದೆ ಹೇಳ್ಕೋಬೇಕಲ್ಲ. ನಾವು ಒಂದು ಮಾತನಾಡೋದು ಅಂದ್ರೆ ನಮ್ಮ ಮಕ್ಕಳು ಬುದ್ಧ ಇರೋದ ನನ್ನಂತ ಅಪ್ಪನ ಅಂತ ನಾವು ಮಾತಾಡ್ಬೋದು. ಆ ಒಂದು ಶಬ್ದ ಕೇಳಲಿಕ್ಕೆ ನಮಗೆ ಎಷ್ಟು ದುಃಖ ಆಗ್ಯದ. ನಾ ಇವತ್ತು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ ತಂದೆಯವರೇ, ನಾವು ಯಾರು ಪುಣ್ಯ ಮಾಡಿದ್ದೇನೋ ನಿಮ್ಮಂತೆ ಅನ್ಕೊಂಡಿದ್ದೀವಿ. ನಮ್ಮದೇ ತೊಂದರೆ ಇರಲಿ. ತಾವು ಮೂರು ಮಂದಿ ಗಂಡು ಮಕ್ಕಳಿದ್ರು ಕೂಡ ಮುಂದೆ ನಮ್ಮ ತಮ್ಮ ನಿತಿನಿಗೆ ಅವಕಾಶ ಮಾಡಿಕೊಡ್ರಿ. ಅವನು ನನಗಿಂತ 2 ವರ್ಷ ಸಣ್ಣವ. ನಮ್ಮ ತಂದೆಯವರು ಯಾವತ್ತೂ ಅವನಿಗೆ ತಮ್ಮನ ದೃಷ್ಟಿಗಿಂತ ಹೆಚ್ಚಾಗಿ ಒಂದು ಮಗನ ದೃಷ್ಟಿಯಾಗಿ ನೋಡಿ ಅವನಿಗೆ ಮುಂದೆ MLA ಮಾಡೋಣ, ನೀವೆಲ್ಲ ಮಕ್ಕಳು ಸುಮ್ಮನೆ ಬಿಸ್ನೆಸ್ ಮಾಡಪ್ಪ, ಯಾರು ರಾಜಕೀಯ ಮಾಡಬಾರ್ದು. ನಿಮ್ಮನ್ನ ಹೇಳಕ್ ಬರ್ತದ್ರಿ, ನೀವು ಪುಣ್ಯ ಮಾಡಿದ್ರಿ. ನಮ್ಮ 3 ಮಂದಿ ಗಂಡು ಮಕ್ಕಳು ನೀವು ಅರ್ಥನ ಹೋಗಿಲ್ಲ. ನೀವು ಅರ್ಥನ ಸೋಲಿಸಿದೆವು. ಮಕ್ಕಳಿಂದ ಅಣ್ಣ ಮಧ್ಯದಲ್ಲಿ ಯಾವತ್ತೂ ಗಲಾಟೆ ಆಗೋದನ್ನ ನಾವು ಒಂದು ದೂರದೃಷ್ಟಿ ಇಟ್ಕೊಂಡು ಬಂದಿದ್ದೆವು. ಬಟ್ ಇವತ್ತು ನಮ್ಮ ತಂದೆಯವರ ಜೊತೆ ಏನಾಗ್ತದೆ ಶ್ರೀರಾಮ ವನವಾಸ ಹೋದಾಗ ವನದೇವಿ ಪ್ರತ್ಯಕ್ಷ ಆಯ್ತ ಸಂಖ್ಯೆ ಕೇಳ್ತಾವ. ಪ್ರಭು ಶ್ರೀರಾಮ್ ಇವತ್ತು ಈ ಬರೇ ವನವಾಸ ಬಂದು ನನ್ನ ಬಂದಿರಿ, ನಾನು ನಿನಗೆ ಏನು ಹೊರ ಕೊಡ್ತೀನಿ ಅಂತ ಕೇಳಿದಾಗ ಆ ರಾಮ ಹೇಳ್ತಾನ, ಏನು ಬೇಡ ನನಗ, ನಾ ಬಂದಿದ್ದಾಗ ಕಲ್ಲ ಮುಳ್ಳ ಬಾಳವ ಅದೆಲ್ಲ ತೆಗೆದು ಸಾಫ್ ಮಾಡಿ, ಯಾಕಂದ್ರೆ ಹಿಂದ ನನ್ನ ತಮ್ಮ ನಾನು ಹುಡುಕೋದು ಅಂತ ನಾನು. ಅದೇ ರೀತಿ ನಮ್ಮ ತಂದೆಯವರು ಕೂಡ ಇವತ್ತು ಅವರು ನಡೆದಿದೆ ಹೆಜ್ಜೆ ಹೆಜ್ಜೆಗೆ ನಮ್ಮ 3 ಮಂದಿ ಮಕ್ಕಳಿಗೆ ಹೇಳಿದ ಕಲ್ಲ ಮುಳ್ಳ ತೆಗೆದು ನನ್ನ ತಮ್ಮ ಹುಟ್ಟ ನಿಲ್ಲ ಅಂತ ಭಾವನೆ ಬಂದಿದೆ. ಇಂಥ ಒಂದು ವ್ಯಕ್ತಿತ್ವವನ್ನು ಇವತ್ತು ನಮ್ಮ ಪೂಜ್ಯರಾದ ಶ್ರೀ ವೆಂಕಯ್ಯನವರ ಸಾಮ್ರಾಜ್ಯ ಬೆಳೆದವ ಯಾರಂದ್ರೆ ಅದು ನಿತಿನ್ ಅವರೇ ಬೆಳೆಸ್ಯಾರಂತ ನಾ ಇವತ್ತು ಕಾರಣದಲ್ಲಿ ಕೊಡ್ತೀನಿ. ಒಂದು ವೇಳೆ ಕೆಲವು ವರ್ಷಗಳಿಂದಾನೆ ಅವರೆಲ್ಲ ಏನು ಷಡ್ಯಂತ್ರ ಆಟಗಳು ನಡ್ಕೊಂತಾರೆ. ಏನು ಮಾಲಿಕೆ ಕೊಡ್ತಾರೆ ಅಂದ್ರೆ ಮಾಲೀಕಣ್ಣ ಮತ್ತು ಅವ್ರ ಮಕ್ಕಳು ಇಡೀ ರಾಜಕೀಯ ಬಿಡಬೇಕು, ಇಲ್ಲಿಂದ ಹೊರಟು ಹೋಗಬೇಕು ಅಂತ ಏನು ವಿಚಾರ ಇತ್ತು. ಅವ್ರಿಗೆ ಒಂದು ಸಂದೇಶ ಕೊಡಬೇಕಂತೀನಿ. ಈ ನಮ್ಮ ಕ್ಷೇತ್ರ ಯಾವ ರೀತಿ ನಮ್ಮ ಪೂಜ್ಯರಾದ ಶ್ರೀ ವೆಂಕಯ್ಯನವರು ಜನಸೇವೆಗಾಗಿ ಜೀವನ ಅವರಿಗೆ ಜೀವನ ತ್ಯಾಗ ಅವ್ರದೇ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಮ್ಮ ತಂದೆಯವರು ಕೂಡ ಅವ್ರ ಇಡೀ ಜೀವನ ತ್ಯಾಗ. ಶ್ರೀ ವೆಂಕಯ್ಯನವರ ಮೊಮ್ಮಗನಾದ ನಾನು, ಶ್ರೀ ಮಲ್ಲಿಕಾರ್ಜುನರ ಮಗನಾಗಿ ನಾನು ಈ ರಿಲೇಷನ್ ಯಾರು ಎಷ್ಟು ಕಷ್ಟಪಟ್ಟು ನಿಮ್ಮ ಮುಂದೆ ಅದು ಸಾಧ್ಯವಿಲ್ಲ. ಈ ಜನ್ಮ ಮುಂದಿನ ಜನ್ಮ ಪ್ರಯತ್ನ ಮಾಡಿ ನಾನು ನಿಮ್ಮಿಂದ ದೂರ ಮಾಡಕ್ಕೆ ಸಾಧ್ಯ ಇಲ್ಲ. ಮಾತ್ರ ನಾನು ನಿಮ್ಮೆಲ್ಲರಿಗೂ ಪ್ರೋತ್ಸಾಹ ಮಾಡ್ತಿದ್ದೀನಿ. ಇನ್ನು ಬಹಳಷ್ಟು ಮಾತಾಡಬೇಕಷ್ಟು ದುಃಖ ಬಹಳ ತುಂಬಿದೆ. ನಾವೆಲ್ಲ ಪಾಪ ನಮ್ಮ ತಂದೆಯವರ ಅಭಿಮಾನಿಗಳು. ಏನೇ ಆದರೂ ನಾವು ನಮ್ಮ ಮಲಗೇಶ್ವರ ಒಡೆಯಬೇಕು. ನನಗೆ ತಿಳಿಯಲಿಲ್ಲ
ಮುಂದೆ ಹೇಳ್ತೀನಿ, ನಮ್ಮ ಈ ಕ್ಷೇತ್ರದ ಜನರಿಗೆ ನಾವೆಲ್ಲರೂ ಒಪ್ಕೋಬೇಕಾದ್ರೆ ನಮ್ಮ ಕುಟುಂಬದಿಂದ ಬಹಳ ಅನ್ಯಾಯ. ಸಾಮ್ರಾಜ್ಯ ಬಿಡುತ್ತದ ಹೇಳ್ತು. ಇವತ್ತು ನಮ್ಮ ಪೂಜೆ ತಾತ ಸಾಮ್ರಾಜ್ಯ ಬೆಳೆಸಿದ ಕಾರಣ ನಾನು ಈ ಸಾಮ್ರಾಜ್ಯ ಮತ್ತೆ ಎತ್ತಿ ಕಟ್ಟಿಕೊಟ್ಟು ನಮ್ಮ ತಂದೆಯವರ ಸ್ವಭಾವ ಅವರ ಭಾವನೆ ಬಗ್ಗೆ ನಾವೆಲ್ಲರಿಗೂ ಗೊತ್ತೇ ಇದ್ದ ವಿಷಯ. ಅದಕ್ಕೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿಗೆ ಮಾತಾಡಬೇಕು. ಕೇವಲ ಇದು ಬರೇ ನಮ್ಮ ತಂದೆ ಮತ್ತು ನಮ್ಮ ಭವಿಷ್ಯದ ವಿಚಾರ ಅಲ್ಲ. ಇಡೀ ಕ್ಷೇತ್ರದ ನಮ್ಮ ತಂದೆಯವರ ವಿದೇಶಿ ಮತ್ತು ಅಭಿಮಾನಿಗಳ ಭವಿಷ್ಯ, ಅವರ ಮುಂದಿನ ಮಕ್ಕಳ ಭವಿಷ್ಯ ಕೂಡ ಇದರಲ್ಲಿ ಬರೆಯಲಾಗ್ತದೆ. ಅದಕ್ಕೆ ಎಲ್ಲರಲ್ಲಿ ನಾನು ವಿನಂತಿ ಮಾಡ್ತೀನಿ. ಇವತ್ತು ಬಹಳ ಜನ ನಮ್ಮ ಮಧ್ಯದಲ್ಲಿ ಬಿಜೆಪಿ ಕಟ್ಟದ ಇದ್ದಾರೆ, ಕಾಂಗ್ರೆಸ್ ಕಟ್ಟದ ಇದ್ದಾರೆ. ಎಲ್ಲ ಬಿಟ್ಟು ಇವರು ನಾವು ಮನೆಗೆ ಪಕ್ಷ ಹೋಗ್ತಾವ ಇದೆಲ್ಲ ದುಷ್ಟರು ನಮ್ಮ ತಂದೆಯವರ ರಾಜಕೀಯ ಖತಮ್ ಮಾಡಕ್ಕೆ ಬರ್ತಾರ ಹೋಗ್ತಾರ. ಆದ್ರೆ ನಿಮಗೆಲ್ಲ ಆಶೀರ್ವಾದ ಇದ್ರೆ ಮನೆಗೆ ಯಾವ ಒಂದು ಕೂದಲು ಬಿದ್ದತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಾಗೂ ನಿಮ್ಮ ನಿರ್ಧಾರ ಕೂಡ ನಾವು ಕೂಡ ಭದ್ರಾಗಿ ಹೇಳಿದ್ದೀವಿ ಅಂತ ಹೇಳ್ತೀವಿ. ನಮ್ಮ ತಂದೆಯವರ ಬಗ್ಗೆ ನಾನು ಎರಡು ನುಡಿ ಆಡಿಸಿಕೆ ಇವತ್ತು ನಾನು ಯಾಕೆ ಬಹಳ ದುಃಖ ಇದ್ದೀನಿ. ದುಃಖದಾಗಿ ಎರಡು ನುಡಿ ಆಡೇ ನಮ್ಮ ತಂದೆಯವರಿಗೆ ಸಂದೇಶ ಮುಗಿಸ್ಬೇಕಾದ್ರೆ ನೀವು ಯಾವುದೇ ರೀತಿ ನೀವು ತೊಂದರೆ ತಗೊಳ್ರಿ. ನೀವು ಬಹಳ ನಿಷ್ಠಾವಂತದಿಂದ ಕೆಲಸ ಮಾಡಿರಿ. ಯಾವುದೇ ದ್ವೇಷ ರಾಜಕೀಯ ಮಾಡಿಲ್ಲ. ಇವತ್ತು ಕಾನೂನು ಬಹಳ ಮಂದಿ ಹೇಳ್ತಾರೆ, ಇಲ್ಲಿ ಸುಳ್ಳ ಗೊಡ್ಡ ನಾಟಕ ಮಾಡೋದೇ ರಾಜಕೀಯ ಅಂತ ಹೇಳ್ತಾರೆ. ಬಟ್ ಆದ್ರೆ ನಮ್ಮ ತಂದೆಯವರು ನನಗೆ ಹೇಳೋದು, ನಮ್ಮಪ್ಪ ನಮಗೆ ಕಲಿಸಿಲ್ಲ, ನಿಷ್ಠಾವಂತದಿಂದ ಜನರು ಸೇರ್ತಾರೆ. ಮುಂದೆ ನೀವು ಕೂಡ ಕ್ಷೇತ್ರದ ಜನರನ್ನ ರಕ್ಷಣೆ ಮಾಡಬೇಕು, ಕ್ಷೇತ್ರದ ಜನರು ನಿಷ್ಠಾವಂತರ ಕೆಲಸ ಮಾಡಬೇಕಂತ ನಮ್ಮ ತಂದೆ ನಮ್ಗೆ ಕಲಿಸ್ಕೊಟ್ಟಾರೆ. ನಾವು ಕೂಡ ಅವರ ಭಾವನೆಗಳಿಗೆ ಮೆಚ್ಚಿ ಅದೇ ರೀತಿ ನಿಮ್ಮ ಮಧ್ಯದಲ್ಲಿ ನಾನು ಕೆಲಸ ಮಾಡ್ತೀನಿ. ತಂದೆ ಅಂದ್ರೆ ಎಂತ ದೊಡ್ಡ ಸ್ಥಾನ ರೀ. ಎಲ್ಲರೂ ಬರೀ ತಾಯಿ ಮಾತಾಡ್ತಿದ್ದೆ, ತಾಯಿ ಒಂದು ತಂದೆ ಇದ್ರೇ ನಮ್ಮ ಮನೆ ಬೆಳೆಯಬೇಕು. ತಂದೆ ಇದ್ರೆ ನಮ್ಮ ತಾಯಿ ಕೈಯ ಬಳಿಯಿಂದ ಕೂಗಬೇಕು. ತಂದೆ ಇದ್ರೆ ನಮ್ಮ ಮುಂದಿನ ಬೆಳೆ ಅವ್ರ ಮಾರ್ಗದರ್ಶನದಲ್ಲಿ ಸರಿಯಬೇಕು. ನಮ್ಮ ತಂದೆ ಇದ್ರೆ ಬಜಾರ್ನ ಇದೆಲ್ಲ ಸಾಮಾನು ನಮ್ಮದಾಗಿತ್ತು. ಅದು ತಂದೆಯ ಸ್ಥಾನ. ನಾನು 4 ವರ್ಷಕ್ಕಿಂತ ಮುಂಚೆ ನಮ್ಮ ತಂದೆಯವರ ಬಗ್ಗೆ ಒಂದು ಎಲ್ಲ ಬಹಳ ಇಮೋಷನ್ ಆಗಿದೆ. ಆದ್ರೆ ಕಣ್ಣೀರು ಹಾಕಲ್ಲ ಒಂದು ವೇಳೆ, ಯಾಕೆ ನಮ್ಗೆ ಅವಲ್ಲ, ನಾ ಯಾರು ಸಿಂಹದವರೆಗಿದ್ದೀನಿ, ನಾನು ಕಣ್ಣೀರು ಹಾಕಲ್ಲ. ಮುಂದೆ ಒಂದು ಕಣ್ಣೀರು ಹಾಕಕ್ಕೆ ಅಮ್ಮ ಅವರು ಅವರ ಕ್ಯಾರೆಕ್ಟರ್ ಹೇಗಂತ ಒಂದು ಶೈಲಿ ಅಂತ ಹೇಳಿ ನಾನು ಮಾತನಾಡ್ತೀನಿ. हमारा नायक श्री मालिक गुजरात जी ने एक फूल के जैसे, किसी ने इस फूल को पूछा, फूल तुम खुशबू देती हो, तुम्हें क्या मिला? हे मालिक गुजरात जी, आप खुशबू देती हो, तुम्हें क्या मिला? हमारा इस मालिक के सामने जो मुस्कुरा के बोला, अरे यारो, लेना और देना तो व्यापार है, कोई दे के कुछ ना मांगे वही तो प्यार है. ಇಂಥ ಒಂದು ಚರಿತ್ರೆ ಇದ್ದಂತ ನಮ್ಮ ತಂದೆಯವರಿಗೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಬಹಳ ಬಲಿಷ್ಠರಿಂದ ನಮಗೆ ಸಂದೇಶ ಕೊಟ್ಟಿರಿ, ನಾವು ನಿಮ್ಮ ಜೊತೆ ಇದ್ದೀವಂತದ್ದು. ಅದಕ್ಕಾಗಿ ತಾವೆಲ್ಲರಿಗೂ ಬಹಳ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಸಮಾಜದ ಮುಖಂಡ ಮಹನೀಯರೇ, ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರುವ ಎಲ್ಲ ನನ್ನ ಆತ್ಮೀಯ ಅಭಿಮಾನ ಮತ್ತು ಹಿತೈಷಿಗಳೇ,
ಈಗ ಇಲ್ಲಿವರೆಗೂ ಬಹಳಷ್ಟು ಜನ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಭಾಳ ಜನ ಕೆಲವರು ಬಿ ಜೆ ಪಿಗೆ ಇರಬೇಕು, ಕೆಲವರು ಬಿ ಜೆ ಪಿ ನಡ್ಕೊಂಡಂಥ ರೀತಿ, ಕೆಲವರು ನೀವು ಏನೇ ತೀರ್ಮಾನ ತೊಗೊಂಡ್ರೆ ನಾವು ನಿಮ್ಮ ಜೊತೆಗಿದ್ದೇವೆ, ಹೀಗೆ ಅನೇಕ ತಮ್ಮದೇ ಆದಂಥ ಅನಿಸಿಕೆಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಚಿರಂಜೀವಿ ಭಾವೈಕವಾಗಿ ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ದುಃಖಭರಿತವಾಗಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಇಲ್ಲಿ ಅನೇಕ ಇಲ್ಲಿ ನಿಮ್ಮ ಅನೇಕ ಕಾರ್ಯಕ್ರಮಗಳು ಇದ್ದರೂ ಕೂಡ ಇವತ್ತು ಅನೇಕ ಮದುವೆಗಳವ. ಇಂಥ ಒಂದು ಸಂದರ್ಭದಲ್ಲಿ ಕಡಿಮೆ ಸಮಯದಲ್ಲಿ ನಾನು ಕಾರ್ಯಕರ್ತರು ಕರಿಬೇಕು, ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ರಾಜಕೀಯ ಹೆಜ್ಜೆಯನ್ನು ಇಡಬೇಕು, ನಿಮ್ಮೆಲ್ಲರ ಮಾರ್ಗದರ್ಶನ ನನಗೆ ಶ್ರೀರಕ್ಷೆಯಾಗಿ ನನಗೆ ಆಶೀರ್ವಾದ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಸ್ವಲ್ಪ ಸಮಯದಲ್ಲಿ ನಿಮ್ಮನ್ನೆಲ್ಲ ಕರೆದಾಗ ಭಾಳ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಭಾಳ ಜನ ಅಫಜಲ್ಪುರದಲ್ಲೇ ಕರಿಬೋದಿತ್ತು ಅಂತ ಹೇಳಿದ್ರು. ಆದರೆ ಅನೇಕರು ನನಗೆ ಇಲ್ಲ, ನೀವು ಬರೀ ಅಫಜಲ್ಪುರ ತಾಲೂಕಿಗೆ ಸೀಮಿತವಾದಂಥ ನಾಯಕರಲ್ಲ, ಕಲಬುರಗಿ ಜಿಲ್ಲೆಯ ಅನೇಕ ಅಭಿಮಾನಿಗಳು, ಅನೇಕ ಮುಖಂಡರು ನಾವು ನಿಮ್ಮ ಜೊತೆಗಿದ್ದೇವೆ. ವಿಶೇಷವಾಗಿ ನಮ್ಮ ಕಲ್ಯಾಣರಾವ್ ಪಾಟೀಲ್ ಅವರು ಬಂದಿದ್ದಾರೆ ಮಳಕಡದಿಂದ, ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಂತ ಅರುಣ್ ಕುಮಾರ್ ಅವರಿದ್ದಾರೆ, ಅನೇಕ ಪರ್ವತ ರೆಡ್ಡಿ ಅವರಿದ್ದಾರೆ, ಚಿತ್ರಶೇಖರ್ ಪಾಟೀಲ್ ಇದ್ದಾರೆ, ಅನೇಕರು ಮುಖಂಡರು ಭಾಳಷ್ಟು ಜನ ನನಗೆ ದೂರವಾಣಿ ಮುಖಾಂತರ ಕೂಡ ಮಾತನಾಡಿದ್ದಾರೆ. ಇಲ್ಲಿ ಏನು ಮಾತನಾಡಿದ್ದೀರಿ ಈ ವಿಷಯಗಳನ್ನೇ ಅವರು ಕೂಡ ನನಗೆ ದೂರವಾಣಿ ಮುಖಾಂತರ ಮಾತನಾಡಿದ್ದಾರೆ. ಕೆಲವರು ನಿಮಗೆ ಅನ್ಯಾಯ ಆಗಿದೆ, ಭಾಳ ಇಲ್ಲಿರೋದು ಒಳ್ಳೆಯದಲ್ಲ, ನಿಮಗೆ ಎಲ್ಲಿ ನ್ಯಾಯ ಇದೆ, ಎಲ್ಲಿ ಗೌರವ ಇದೆ ಅಲ್ಲಿ ಹೋಗಿ ಅನ್ನುವಂಥ ಮಾತನ್ನು ಕೆಲವರು ಹೇಳಿದ್ರೆ, ಕೆಲವರು ಇಲ್ಲೇ ಇರಿ, ನೀವು ಹೋದರೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಜೀರೋ ಆಗ್ತದೆ. ಕಲ್ಯಾಣರಾವ್ ಪಾಟೀಲ್ ಹೇಳಿದಾಗೆ ನಮ್ಮ ತಂದೆಯವರು ಅನೇಕ ಲಿಂಗಾಯತ ಸಮಾಜದ ಮುಖಂಡರನ್ನು, ನೀಲಕಂಠರಾವ್ ಪಾಟೀಲ್ ಇರ್ಬೋದು, ಅನೇಕರು ಮಾಗವ ಗೌಡರು ಇರ್ಬೋದು, ಧರ್ಮರಾವ್ ಅಫಜಲ್ಪುರ ಅವರು ಇರ್ಬೋದು, ದಿಗಂಬರಾವ್ ಕಳ್ಮಂಕರ್ ಇರ್ಬೋದು, ಎಮ್ ಐ ಪಾಟೀಲ್ ಇರ್ಬೋದು, ಅನೇಕರನ್ನು ಈ ಒಂದು ರಾಜಕೀಯವಾಗಿ ಅವರು ಆಶೀರ್ವಾದ ಮಾಡ್ತಾ ಬಂದಿದ್ದಾರೆ. ನಿಮ್ಮೆಲ್ಲರ ಒಂದು ಒತ್ತಡದ ಮೇರೆಗೆ ರಾಜಕಾರಣದಲ್ಲಿ ಮಣಿತನದಲ್ಲಿ ಒಬ್ಬರು ಬರಬೇಕು ಅನ್ನೋಂಥ ಒತ್ತಡ ಬಂದಾಗ ಭಾಳ ಜನರಿಗೆ ಹಿರಿಯರಿಗೆ ಗೊತ್ತದ, ಯುವಕರಿಗೆ ಗೊತ್ತಿಲ್ಲ. ಅದಕ್ಕೆ ಈ ವಿಷಯವನ್ನು ಪ್ರಸ್ತಾವನೆ ಮಾಡ್ತಾಯಿದ್ದೀನಿ. ಒತ್ತಡ ಬಂದಾಗ ನಮ್ಮ ತಂದೆಯವರಿಗೆ ನೀವೇ ನಿಲ್ಲಬೇಕು, ನಾವು ನೀವಿದ್ದರೆ ಓಟ್ ಹಾಕ್ತೀವಿ ಅನ್ನೋಂಥ ಒತ್ತಡ ತಂದಾಗ ನಮ್ಮ ತಂದೆಯರೇ ರಾಜಕೀಯ ನಮಗೆ ಬೇಡಪ್ಪ, ನಿಮಗೆ ನಾವು ಯಾರಾದರೂ ನಿಲ್ಲಿ ಮಾಡ್ತೀವಿ ಅಂತಾಗ ಒತ್ತಡ ಭಾಳ ಬಂದಾಗ ಅವರಿಬ್ಬರೂ ಸಹೋದರನ್ನು ರಾಜಕೀಯಕ್ಕೆ ಕಳಿಸಿದ್ರು. ನಮ್ಮ ಚಿಕ್ಕಪ್ಪನ ಅಂತ ಶಿವಯ್ಯ ಕಾಕೋರು ಬಸಯ್ಯ ಕಾಕೋರನ್ನು ಟಿಕೆಟ್ ಸಲುವಾಗಿ ಅರ್ಜಿ ಕಳಿಸಿದ್ರು. ಇವಾಗ 1983ರಲ್ಲಿ. ಆ ಸಂದರ್ಭದಲ್ಲಿ ಧರ್ಮಸಿಂಗ್ಜಿಯವರು, ಖರ್ಗೆಯವರು, ವೀರೇಂದ್ರ ಪಾಟೀಲರು ಇಲ್ಲಿ ನಮ್ಮ ಜಿಲ್ಲೆಯ ಮುಖಂಡರಿದ್ದರು. ಆ ಸಂದರ್ಭದಲ್ಲಿ ಟಿಕೆಟ್ ಅವರಿಗೆ 83ರಲ್ಲಿ ಸಿಗಲಿಲ್ಲ. ಆವಾಗ ನಮ್ಮ ತಂದೆಯವರು ಭಾಳ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಒಬ್ಬ ನಾಯಕರಾಗಿ ಎಮ್ ಐ ಪಾಟೀಲರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರು ಕೂಡ ಎಮ್ ಐ ಪಾಟೀಲ್ ಪರವಾಗಿ ಇದ್ದರು. ಆದರೆ 83ರಲ್ಲಿ ನಮ್ಮ ಕ್ರಾಂತಿ ರಂಗದಿಂದ ಎಸ್ ಬಂಗಾರಪ್ಪನವರು ಜನತಾದಳ ಪರಿವಾರದ ಜೊತೆಗೆ ಸೇರಿದಾಗ ರಾಜ್ಯದ ರಾಜಕಾರಣದಲ್ಲಿ ಅನೇಕ ಒಂದು ಸಂಚಲನ ಮೂಡಿದಂಥ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪನವರಂಥ ಶಿವಯ್ಯ ಕಾಕೋರು ಹನುಮಂತರಾವ್ ದೇಸಾಯಿನವರಿಗೆ ಕ್ರಾಂತಿ ರಂಗದಿಂದ ನಿಲ್ಲಿಸಿ ಅವರ ಬೆಂಬಲಕ್ಕೆ ಅವರ ಅಣ್ಣವರ ಪರ್ಮಿಷನ್ ತೊಗೊಳ್ಳಾರದೆ ಓಡಾಡೋಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ತಾವು ನೋಡಿದಿರಿ ವಾತಾವರಣ, ಭಾಳ ಜನ ನಮ್ಮ ತಂದೆಯವರು ಭಾಳಷ್ಟು ಒತ್ತಡ ಹಾಕಿದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ನಿಷ್ಠೆ ಇದ್ದರೂ ಕೂಡ ಕೇವಲ 200-500 ಓಟದಿಂದ ಎಮ್ ಐ ಪಾಟೀಲ್ ಸೋತಿ ಹನುಮಂತರಾವ್ ದೇಸಾಯಿ MLA ಆಯಿತು. 83ರಲ್ಲಿ ಈ ಒಂದು ಪರಿಸ್ಥಿತಿ ಆದರೆ 85 ಮತ್ತೆ ಚುನಾವಣೆ ಬಂದಾಗ ಮತ್ತೆ ಅದೇ ನಮ್ಮ ಶಿವಯ್ಯ ಕಾಕೋರದು ಬಸಯ್ಯ ಕಾಕೋರದು ಹೆಸರು ಡೆಲ್ಲಿಗೆ ಕಳಿಸಿದಾಗ ನಮ್ಮ ತಂದೆಯವ್ರ ಪಾಪ ಸ್ವತಃ ಹೋಗಿದ್ದರು. ಆ ಚಳಿಗಾಲದಲ್ಲಿ ಅಂಥ ಒಂದು ವಿಂಟರ್ ಸೀಸನ್ನಲ್ಲಿ ಡೆಲ್ಲಿಯಲ್ಲಿ ಭಾಳ ಚಳಿ ಇರ್ತದೆ. ಅವಾಗ ಕೂಡ ಇವರಿಬ್ಬರಿಗೆ ಟಿಕೆಟ್ ಕೊಡಲಿಲ್ಲ. ರಾಜೀವ್ ಗಾಂಧಿ ಇದ್ದರು, ಇಂದಿರಾ ಗಾಂಧಿಯವರ ಮರಣ ಆಗಿತ್ತು.
ಮಾಲಿಕಾಯಿ ಗುತ್ತಿದಾರರು ಅವರ ಮಗ ಇರೋದರಿಂದ ಮತ್ತು ಗ್ರ್ಯಾಜುಯೇಟ್ ಇದ್ದಾನೆ, BCom ಓದಿದ್ದಾನೆ, ಅವರು SSLC ಒಬ್ಬರು 7ನೇ ಪಾಸ್ ಆಗಿದ್ದಾರೆ. ಅದಕ್ಕೆ ಮಾಲಿಕಾಯಿ ಗುತ್ತಿಯರಿಗೆ ಕೊಟ್ಟರೆ ಒಳ್ಳೇದಂತ ತಿಳ್ಕೊಂಡು ರಾಜೀವ್ ಗಾಂಧಿ ಡಿಕ್ಲೇರ್ ಮಾಡಿದ ಮೇಲೆ ನಾವು ಕ್ರಿಕೆಟ್ ಆಡ್ತಾಯಿದ್ದೆವು ದಾಲ್ಮೇಲೆ ಹಿಂದೆ, ನಿಮಗೆಲ್ಲ ಗೊತ್ತು ರಾಮದ ಯುವಕರಿಗೆ. ನಾವು ಕ್ರಿಕೆಟ್ ಆಡಿ ಬರೋಳಿಗೆ 4:15 ನಮ್ಮ ತಂದೆಯವ್ರು ಫೋನ್ ಮಾಡಿದ್ರು, ಟಿಕೆಟ್ ನಿನಗೆ ಮಾಡ್ಯಾರ, ಇದು ನನಗೆ ಒಪ್ತಾ ಇಲ್ಲ, ನಿಂದೇನು ವಿಚಾರದೆ, ನನಗೂ ರಾಜಕೀಯ ಬೇಕಾಗಿಲ್ಲ ಅಂತ ಹೇಳಿದೆ. ಈ ಹೊಲಸು ರಾಜಕೀಯನೇ ಬೇಡ ಅಂತ ಹೇಳಿದೆ. ಆದರೆ ಆ ಸಂದರ್ಭದಲ್ಲಿ ಮತ್ತೆ ಟಿಕೆಟ್ ಬದಲಾವಣೆ ಮಾಡ್ತಕ್ಕಂಥ ಒತ್ತಡ ಹಾಕಿದ್ರು ಕೂಡ ನಮ್ಮ ಸಿದ್ದು ಅಳಗೋದಿದ್ದಾರೆ, ಅವ್ರ ಅಣ್ಣರು ವಿಠ್ಠಲ್ ಅಳಗೋದಿ ಕೂಡ ಅಪ್ಪರ ಜೊತೆಗಿದ್ದರು. ಬದಲಾವಣೆ ಮಾಡೋಕ್ಕಾಗಲ್ಲ ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಅನಿವಾರ್ಯವಾಗಿ ನಾನೇ ಅಭ್ಯರ್ಥಿಯಾಗಿ 85ರಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಪಕ್ಷ ಶಾಸಕನಾದ ಮೇಲೆ ನೀವೆಲ್ಲ ಭಾರಿ ಅಭಿಮಾನದಿಂದ 16,800 ಮತಗಳಿಂದ ನನ್ನನ್ನು ಆರಿಸ್ಕೊಟ್ಟಿರಿ. ಯಾವಾಗ ನಮ್ಮ ತಂದೆಯವರು ಈ ರಾಜಕೀಯಕ್ಕೆ ನನ್ನನ್ನು ದುಡುಕಿದರು, ನಾನು ನಮ್ಮ ಮನೆ ನೋಡಲಿಲ್ಲ, ನಮ್ಮ ಕುಟುಂಬ ನೋಡಲಿಲ್ಲ, ನಿಮ್ಮ ಒಬ್ಬ ಸೇವಕನಾಗಿ ಈ ತಾಲೂಕಿನ ಅಭಿವೃದ್ಧಿ ಆಗಬೇಕು, ರೈತರ ಕಲ್ಯಾಣ ಆಗಬೇಕು, ತಾಲೂಕಿನ ಹಸಿರು ಕ್ರಾಂತಿ ಆಗಬೇಕು ಅನ್ನೋಂಥ ಉದ್ದೇಶದಿಂದ ರಾಜ್ಯದ ರಾಜಕಾರಣದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ 85ರಲ್ಲಿ MLA ಆದಲ್ಲಿ ನೀವು ನೋಡಿದ್ದೀವಿ. ಆವಾಗ ವಿರೋಧ ಪಕ್ಷದಲ್ಲಿದ್ದೆ ನಾನು. ರಾಮಕೃಷ್ಣ ಹೆಗಡೆಯವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಮತ್ತೆ ಇನ್ನೊಮ್ಮೆ ಅವಕಾಶ 89ರಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕನಾದಾಗ ವೀರೇಂದ್ರ ಪಾಟೀಲ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. 180 ಸ್ಥಾನಗಳು ಕಾಂಗ್ರೆಸ್ ಪಕ್ಷ ಬಂದಿತ್ತು. ಆ ಸಂದರ್ಭದಲ್ಲಿ ಕೂಡ 11 ತಿಂಗಳಲ್ಲಿ ಪಾಪ ಅವರ ಆರೋಗ್ಯದ ಒಂದು ಕಾರಣಕ್ಕಾಗಿ ಒಬ್ಬ ಧೀಮಂತ ನಾಯಕ ನಮ್ಮ ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿಯಿಂದ ತ್ಯಾಗ ಮಾಡಬೇಕಾಯ್ತು ಸ್ಥಾನ. ಅವಾಗ ಸನ್ಮಾನ್ಯ ಶ್ರೀ S. ಬಂಗಾರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆದಾಗ ನಿಮಗೆಲ್ಲ ಗೊತ್ತಿದೆ, ಧರ್ಮಸಿಂಗ್ಜಿಯವರು, ಖರ್ಗೆಜಿಯವರು ನಮ್ಮ ಭಾಗದಲ್ಲಿ ನನಗೆ 10-15 ವರ್ಷ ಈ ರಾಜಕಾರಣದಲ್ಲಿ ಬಂದರೂ ಕೂಡ ಆ ಭೀಮಾ ನದಿಗಳಿಗೆ ಬ್ಯಾರೇಜ್ಗಳು ಮಾಡಬೇಕು, ಡ್ಯಾಮ್ ಮಾಡಬೇಕು ಅನ್ನೋಂಥ ಕಲ್ಪನೆ ಅವರಲ್ಲಿ ಇರಲಿಲ್ಲ. ಆದರೆ ನಮ್ಮ ತಂದೆಯವರ ದೂರದೃಷ್ಟಿ, ರಾಜಕೀಯ ಶಾಶ್ವತ ಅಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ಶಾಶ್ವತ ಅಂತ ತಿಳ್ಕೊಂಡು ಈ ಭಾಗದ ರೈತರಿಗಾಗಿ ಒಂದು ನೀರಾವರಿ ಯೋಜನೆ ಮಾಡಬೇಕನ್ನೋಂಥ ಒಂದು ಒತ್ತಡವನ್ನು ಕೊಟ್ಟಾಗ ಬಂಗಾರಪ್ಪರವರ ಕಮ್ಮಿಡಪ್ಪ ಯಾಕೆ ಅಷ್ಟೇ ಇರಲಿ ಕೇಳಿಸ್ ಸಾಕಿ, ಇದೇನು ಪಬ್ಲಿಕ್ ಭಾಷಣ ಇಲ್ಲ ಜನರದ್ದು. ನೀರಾವರಿ ಮಾಡಬೇಕನ್ನೋಂಥ ಒಂದು ಆದೇಶ ಕೊಟ್ಟಾಗ್ಬೋದಿತ್ತು. ಆದರೆ ಬಂಗಾರಪ್ಪರ ಹತ್ರ ಇಟ್ಟಿದ್ದ ಬೇಡಿಕೆ ಅಫಜಲ್ಪುರ ತಾಲೂಕಿನ ಬರಗಾಲದಲ್ಲಿದೆ, ಆ ಭೀಮಾ ನದಿಗೆ ಸೊನ್ ಡ್ಯಾಮ್ ಹತ್ರ ಒಂದು ಬ್ಯಾರೇಜ್ ಡ್ಯಾಮ್ ನಿರ್ಮಾಣ ಮಾಡಿದ್ರೆ ಆ ಏತ ನೀರಾವರಿ ಯೋಜನೆ ಮುಖಾಂತರ ನಮ್ಮ ರೈತರ ಕಲ್ಯಾಣ ಆಗ್ತದೆ ಅನ್ನೋಂಥ ಒಂದು ಒತ್ತಡಕ್ಕೆ ಅವರಿಂದ ಅಡಿಗಲ್ಲಿಟ್ಟಿದ್ವಿ. ಅದು ನಿಮ್ಗೆ ಗೊತ್ತು, ಇವತ್ತು ಹಸಿರು ಕ್ರಾಂತಿಯಾಗಿ ನಮ್ಮ ಕಾರ್ಖಾನೆಯಲ್ಲಿ ಸುಮಾರು 6 ಕಾರ್ಖಾನೆಗಳು ಬಂದಿವೆ. ಮುಂದೆ ಬಂಗಾರಪ್ಪ ಅವರು ರಾಜಕೀಯದಿಂದ ತೆರಳಿರ್ತಕ್ಕಂಥ ಒಂದು ವಾತಾವರಣ ಬಂದಾಗ ಅವರ ಒಂದು ಋಣ ತೀರಿಸುವ ಸಲುವಾಗಿ ನಿಮ್ಮೆಲ್ಲರ ಒಂದು ಅಪ್ಪಣೆ ಪಡೆದು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಮುಂದೆ ಅವರ ಪಕ್ಷದಾದಂಥ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಅದರಿಂದ ನಿಂತಾಗ ಕೂಡ ತಾವು ನನಗೆ ಆಶೀರ್ವಾದ ಮಾಡಿ ಆರಿಸ್ಕೊಂಡು ಬಂದಿದ್ದರು 3ನೇ ಬಾರಿ. ಮುಂದೆ ರಾಜ್ಯದ ರಾಜಕಾರಣದಲ್ಲಿ ಅನೇಕ ಏರುಪೇರುಗಳ ಮಧ್ಯದಲ್ಲಿ ಒಂದು ವಾತಾವರಣ ನಮ್ಮ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಜನತಾದಳ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹೊಡೆತಕ್ಕೆ ಅಧಿಕಾರದಲ್ಲಿ ಬಂತು. ಏನು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿದವರು ಇದ್ದೆವು, ಆವಾಗ ನಾವು ಈ ಒಂದು ನೀರಾವರಿಗೆ ಹಣದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡು ಬಂಗಾರಪ್ಪರ ಜೊತೆ ಅನೇಕ ಸಮಾಲೋಚನೆ ಮಾಡಿ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಿಂದ ಜನತಾದಳ ಸೇರಿದ ಮೇಲೆ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ನೀರಾವರಿಗೆ ಹಣ ಕೊಡೋದಕ್ಕೆ ಹೇಳಿದ್ದೀನಿ, ಅವ್ರಿಗೆ ಮಂತ್ರಿ ಕೊಡ್ರಿ ಅಂತ ಹೇಳಿದಿಲ್ಲ. ನಾನು ಬರ್ತಾಯಿದ್ದೀನಿ, ನನಗೆ ಮಂತ್ರಿ ಮಾಡಿರಿ, ನಮ್ಮ MLA ಕೆಲಸ ಕೊಡ್ರಿ, ಯಾವುದೇ ಆಸೆ ಇಡಲಿಲ್ಲ. ಡೆವಲಪ್ಮೆಂಟಿಗೆ ಒಂದು ಒತ್ತನ್ನಿಟ್ಟು ನಿಮ್ಮ ಆಶೀರ್ವಾದ ತೊಗೊಂಡೆ ಅದನ್ನು ಜನತಾದಳ ಸೇರಿದ ಮೇಲೆ ಸನ್ಮಾನ್ಯ ದೇವೇಗೌಡರು ದೇಶದ ಪ್ರಧಾನಮಂತ್ರಿ ಆದರು. 2 ಲೋಕಸಭಾ ಸೀಟ್ ನಮಗೆ ಜವಾಬ್ದಾರಿ ಕೊಟ್ಟರು, ಕಲಬುರಗಿ ಮತ್ತು ರಾಯಚೂರ್ದು. ಅವು 2 ಸೀಟ್ಗಳು ಗೆಲ್ಲಿದ ಮೇಲೆ ಅವರು 16 ಜನ ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಆಯ್ಕೆ ಆಗಿ ಹೋದ ಮೇಲೆ ಅವರು ದೇಶದ ಪ್ರಧಾನಮಂತ್ರಿ ಆದರು ದೇವೇಗೌಡರು. ಆ ಒಂದು ಸುಂದರ ಒಂದು ಸಮಯವನ್ನು ನಾನು ಉಪಯೋಗಿಸಿಕೊಂಡು ಕೇಂದ್ರದಿಂದ ನಮ್ಮ
ಭೀಮಾ ಏತ ನೀರಾವರಿ ಯೋಜನೆಗೆ ಹಣಕಾಸಿನ ಒಂದು ವ್ಯವಸ್ಥೆ ಕೇಂದ್ರದಿಂದ ತಂದಿದ್ದರಿಂದ ಬೆಣ್ಣಿತೂರ, ಅಮರ್ಜಾ, ಮುಲ್ಲಮಾರಿ, ಇಲ್ಲೇ ಕಲ್ಯಾಣರಾವ್ ಪಾಟೀಲ್ ಇದ್ದಾರೆ. ಅನೇಕ ಯೋಜನೆಗಳು ನಮಗಿಂತ ಮೊದಲು ಪ್ರಾರಂಭ ಆದಂಥ ಯೋಜನೆಗಳು. ಈಗ ಕೇಂದ್ರದಿಂದ 540 ಕೋಟಿ ರೂಪಾಯಿ ಹಣ ಅಂದಿನ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಆಗಿದ್ದರಿಂದ ಇವತ್ತು ನಮ್ಮ ಡ್ಯಾಮ್ ಪರ್ಫೆಕ್ಟಾಗಿ ಕಾರ್ಯರೂಪದಲ್ಲಿ ಬಂದಿದೆ. 1 ಇಂಚು ಕೂಡ ನಾವು ಎಲ್ಲಿ ಹೊಡೆದಿಲ್ಲ. ಕ್ವಾಲಿಟಿ ವರ್ಕ್ ಆಗಿದೆ. ಇಂಜಿನಿಯರ್ಗಳಿಗೆ ಕೂಡ ನಾನು ಭಾಳಷ್ಟು ಕಡೆಗಳಲ್ಲಿ ಅವರ ಗುಣಗಾನ ಮಾಡಿದ್ದೇನೆ, ಅವರಿಗೆ ಅಭಿನಂದನೆ ಸಲ್ಲಿಸಿದ್ದೇನೆ, ಸನ್ಮಾನ ಕೂಡ ಮಾಡಿದ್ದೇನೆ. ಇಂಥ ಒಂದು ಪ್ರಾಮಾಣಿಕತೆ ಒಂದು ಕೆಲಸ ಮಾಡಿ ಇವತ್ತು ಸೂರ್ಯ ಚಂದ್ರ ಇರುವವರೆಗೆ ಆ ಭೀಮಾ ಏತ ನೀರಾವರಿ ಯೋಜನೆ ಮಾಲಿಕೈ ಗುತ್ತಿಗೆದಾರರ ಹೆಸರು ಮತ್ತು ಪೂಜ್ಯ ತಂದೆಯವರ ಹೆಸರಿರ್ತಕ್ಕಂಥ ಒಂದು ಅವಕಾಶ. ಹೀಗಾಗಿ ಇವತ್ತು ನಮ್ಮ ಭಾಗದ ರೈತರು ಇವತ್ತು ಸಮೃದ್ಧಿಯಾಗಿ ವ್ಯವಸಾಯ ಮಾಡ್ತಾಯಿದ್ದೀರಿ, ಕಬ್ಬು ಬೆಳೀತಾ ಇದ್ದೀರಿ, ಕಾರ್ಖಾನೆಗಳು ಕೂಡ ನಡೀತಾ ಇದೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ರಾಜಕೀಯ ನನಗೆ ಅಧಿಕಾರಿ ಬೇಕು, ಮಂತ್ರಿ ಬೇಕಂದ್ರೆ ಇದೇನು ಮಾಡೋ ಅವಶ್ಯಕತೆ ಇರಲಿಲ್ಲ. ಬಂಗಾರಪ್ಪ ಅವರಿಗೆ 17 ಜನ MLAಗಳಿಗೆ ಹೇಳಿ ನಾನು ಮಂತ್ರಿ ಮಾಡ್ತಕ್ಕಂಥ ಒಂದು ಶಕ್ತಿ ನನಗೆ ಬಂಗಾರಪ್ಪ ಅವರು ಕೊಟ್ಟಾಗ ನಾನೇ ಯಾವುದೋ ಒಂದು ದೊಡ್ಡ ಖಾತೆಯ ಮಂತ್ರಿಯಾಗಿ ಹೋಗೋದಿತ್ತು. ಮಂತ್ರಿ ಶಾಶ್ವತ ಅಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ಅದು ಶಾಶ್ವತ ಆಗಿರುತ್ತೆ ಅಂತ ತಿಳ್ಕೊಂಡು ಇಂಥ ಒಂದು ತ್ಯಾಗವನ್ನು ಮಾಡಿ ನಾನು ಅವರು ಎಷ್ಟೊಂದು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮ ರೈತರ ಪರವಾಗಿ ಇಷ್ಟು ಹಣ ಕೊಟ್ಟಿರೋದ ಮೇಲೆ ಆ ಪಾರ್ಟಿಯಲ್ಲಿ ಭಾಳ ನಿಷ್ಠೆಯಿಂದಿದ್ದೇವೆ. ಆದರೆ ಆ ಸಂದರ್ಭದಲ್ಲಿ ಪೂಜ್ಯ ತಂದೆಯವ್ರನ್ನ ಕಳ್ಕೋಬೇಕಾಯಿತು. ತಂದೆಯವರು 61 ವಯಸ್ಸಿನಲ್ಲಿ ನಮ್ಮನ್ನು ಬಿಟ್ಟು ಅಗಲಿದಾಗ ಭಾಳ ನಮ್ಮ ದಿಗ್ಮಯ ಆಯಿತು. ಯಜಮಾನರು, ನಮ್ಮ ಮನೆ ಯಜಮಾನರು ಹೋದರು. ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಪೂಜ್ಯ ತಂದೆಯವರು ಹೋಗ್ಯಾರ ಅಂದಮೇಲೆ ಭಾಳ ನೋವಿನಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಸಹೋದರಗಳು ನಮ್ಮ ತಾಯಿ ಮೇಲೆ ಒತ್ತಡವನ್ನು ಹಾಕಿ ನೀವು JDS ಬಿಡಬೇಕು, ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು. ಕಾಂಗ್ರೆಸ್ ಪಕ್ಷ ಸೇರಬೇಕಾಯಿತು ಅನಿವಾರ್ಯವಾಗಿ. 2000ರಿಂದ 2017ವರೆಗೆ 2000ರಿಂದ 2017ವರೆಗೆ ಅಂದರೆ 17 ವರ್ಷ ಶ್ರೀರಾಮ 14 ವರ್ಷ ವನವಾಸ ಅನುಭವಿಸಿದ್ರೆ ನಾ 17 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ 2000ರಿಂದ 2017ವರೆಗೆ ಅದೇ ಪಕ್ಷದಲ್ಲಿದ್ದು ಶಾಸಕನಾದರೂ ಕೂಡ ಯಾವ ಸ್ಥಾನ, ಮಾನ, ಮಂತ್ರಿ ಯಾವ ಸಿಗಲಿಲ್ಲ. ಇವೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಬಿಚ್ಚು ಮನಸ್ಸಿನ ಅಂದರೆ ನನ್ನ ರಾಜಕೀಯದಲ್ಲಿ ಪ್ರತಿಯೊಂದು ಹಂತದಲ್ಲಿ ಎಲ್ಲ ಪಕ್ಷಗಳು ತಿಳ್ಕೊಳ್ತೇ ಬಂದಿದ್ದಾರೆ. ಅದು ನೋವಿದೆ. ಇದು ಒಮ್ಮೊಮ್ಮೆ ಈ ರಾಜಕೀಯ ನೋಡಿದಾಗ ಈ ರಾಜಕೀಯ ಸಾಕಪ್ಪ ರಿಟೈರ್ಮೆಂಟ್ ಆಗಬೇಕನ್ನಂಥ ವಾತಾವರಣ ಕೂಡ ಆಗ್ತದೆ. ಆದರೆ ನಮ್ಮ ಅಭಿಮಾನಿ ದೇವರು ಏನಿದ್ದೀರಿ ನೀವೆಲ್ಲ, ನಿಮ್ಮೆಲ್ಲರ ಒಂದು ಪ್ರೀತಿ ನಿಜವಾಗಿ ನನಗೆ ನಿಮ್ಮಿಂದ ದೂರ ಹೋಗೋಕ್ಕಾಗಲ್ಲ. ನನಗೆ ಈ ಜೀವ ಇರುವವರೆಗೂ ನನಗನ್ನಿಸ್ತಾ ಇದೆ ನಾನು ಎಷ್ಟು ದಿನ ಬದುಕ್ತೀನೋ ಗೊತ್ತಿಲ್ಲ. ಇದು ಪುನರ್ಜನ್ಮ ಆದಂಗೆ. ಇದು ಕರೋನಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ. ಭಾಳ ಜನ ಮುಗಿತಪ್ಪ ಮಾಲಿಕೆ ಗೊತ್ತಾರಂದರು. ಯಾರ್ಯಾರು ನನ್ನ ಹಿತೈಷಿಗಳವರು ಅವ್ರ ಪಾಪ ನೋವು ವ್ಯಕ್ತಪಡಿಸಿದಿರಿ, ಪೂಜೆ ಪುರಸ್ಕಾರ ಮಾಡಿದಿರಿ, ದೀಡ್ ನಮಸ್ಕಾರ ಹಾಕಿದಿರಿ, ದೇವ್ರಿಗೆ ಬೇಡ್ಕೊಂಡಿದಿರಿ. ಕೆಲವು ಜನರು ಮಗ ಹೋಗಲಿ ನಮಗೆ ಲೈನ್ ಕ್ಲಿಯರ್ ಆಗ್ತದೆ ಅಂತ ಕೂಡ ಹೇಳ್ತಕ್ಕಂಥ ವಾತಾವರಣ ಕೂಡ ನಾವು ನೋಡಿದ್ವಿ. ಆದರೆ ನಿಮ್ಮೆಲ್ಲರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದದಿಂದ ಮತ್ತೆ ನಾವು ಕರೋನಾದಿಂದ ವಾಪಸ್ ಬಂದ ಮೇಲೆ ಎಲ್ಲ ಕಡೆಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ತಂದೆ ಆದಮೇಲೆ ಮಗನಿಗೆ ಅಧಿಕಾರ ಕೊಡ್ತಾರೆ. ಯಾರೂ ತಮ್ಮದವ್ರಿಗೆ ಬೆಳೆಸಲ್ಲ. ಇತಿಹಾಸದಲ್ಲೇ ಇಲ್ಲ. ನಾ ಹೊಸ ಇತಿಹಾಸ ಬರೀಲೇ ಹೊಂಟಿದ್ದ. ಎಲ್ಲರೂ ಸ್ವಾರ್ಥ ಆಗಿ ತಮ್ಮ ಮಗನಿಗೆ ಮಾಡ್ತಾರ. ಮಾಲಿಕೆಗೆ ಕೂತರ ಒಂದು ಇತಿಹಾಸ ಮಾಡಬೇಕು. ನನ್ನ ಪುತ್ರ ಇಲ್ಲ, ನನ್ನ ಕೊನೆ ತಮ್ಮನೇ ನನ್ನ ಪುತ್ರನ ಒಂದು ರೂಪದಲ್ಲಿ ಅವನಿಗೆ ರಾಜಕೀಯವಾಗಿ ನಾನು ಬೆಳೆಸ್ತಕ್ಕಂಥ ಕೆಲಸನ ಮಾಡಿದೆ. ಇದು ಎಲ್ಲಿ ಕೂಡ ಯಾರೂ ಮಾಡಿಲ್ಲ. ನೋಡಿರಿ, ಇದು ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ನಮಗೆ ಒಳಗೆ ಎದ್ದು ಚೂರಿ ಆಗ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನನ್ನ ರಾಜಕೀಯ ಜೀವನದಲ್ಲಿ 40 ವರ್ಷದಲ್ಲಿ ರಾಜಕಾರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೋಗಿದ್ದಾರೆ ಅವರ ಘೋಷಣೆ ಪತ್ರ ನೋಡಿ ನಿಮ್ಗೆ ಗೊತ್ತಾಯ್ತು. ಫಸ್ಟ್ MLA ಆದಾಗ ಆಸ್ತಿ ಏಟದ, ಯಾಕೆ ಸೆಕೆಂಡ್ MLA ಆದಾಗ ಎಷ್ಟದ, ಈಗ ಏಟದ. ಮಾಲಿಕೆಗೆ ಗುತ್ತಿರೋದು ಬಿಳಿಕಾಗದಿದೆ. ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ, ಯಾವುದೇ ಒಂದು ಹಣಕಾಸೆ ಪಡೆದೆ, ಯಾವುದೇ ಆಸ್ತಿ ಮಾಡೋ ಸಲುವಾಗಿ 6 ವರ್ಷದ ಹಿಂದೆ ನನ್ನ ಮನೆ ಬೆಂಗಳೂರಲ್ಲಿ ಆಗಿದೆ, ಇದು ಕಲಬುರಗಿಯಲ್ಲಿ ಆಗಿದೆ. ಅದಕ್ಕಿಂತ ಮೊದಲು IBಯಲ್ಲಿ ಗೆಸ್ಟ್ ಹೌಸ್ನಲ್ಲಿ ಮಲಗಿದ್ದೀನಿ. ನೀವೇ ಅನೇಕರು ನೋಡಿದ್ದೀರಿ. ಇಂಥ ಒಂದು ತ್ಯಾಗ ಜೀವನ ನನ್ನ ಕುಟುಂಬಕ್ಕಾಗಿ ಒಂದು ರಾಜಕೀಯ ಪಕ್ಷವನ್ನು ಕಳೆದಂಥ ಒಂದು ನೋವು ನನಗಿದೆ. ಎಲ್ಲಿಯೂ ಕೂಡ ನಮ್ಮ ಮಕ್ಕಳು ಪಾಪ ಬಂದು ನೋಡ್ರಿ
ಕಾಕಾ ನಿಮ್ಮ ವಿರುದ್ಧವಾಗಿ ಕುತಂತ್ರ ಮಾಡ್ತಾ ಇದ್ದಾನೆ, ಅವನು ನಿಮ್ಮ ಕಾರ್ಯಕರ್ತರನ್ನು ಸೆಳೀತಾ ಇದ್ದಾನೆ, ತನ್ನ ಕಡೆ ವಶೀಕರಣ ಮಾಡ್ತಾ ಇದ್ದಾನೆ, ನೀವು ಹುಷಾರಾರಿ ಅಂತ ಹೇಳಿದಾಗ ನಮ್ಮ ಮಕ್ಕಳಿಗೆ ಬೈದಿದ್ದೀನಿ. ಅಣ್ತಂಬ್ರಿಗೆ ಜಗಳ ಹಚ್ತೀರಿ ಹೆಣ್ಮಕ್ಕಳೇ ಅಂತಂದ್ರೆ, ಅಣ್ತಂಬ್ರಿಗೆ ಜಗಳ ಹಚ್ತೀರಿ ಅಂತ ಮಕ್ಕಳಿಗೆ ದೂರಿಟ್ಟು ಬೆಳೀಲಿ ಅವ. ಮುಂದೆ ನಾನು ರಿಟೈರ್ಮೆಂಟ್ ಆದಾಗ ಸ್ಥಾನ ನನ್ನ ನಿತಿನ್ಗೆ ಅಂತ ಘೋಷಣೆ ಮಾಡಿದ ಮೇಲೆ ನೀವು ಯಾರೂ ಅಡಚಣೆ ಮಾಡಬೇಡ ಅಂತ ಮಾತನ್ನು ಹೇಳಿದಾಗ ನಿಜವಾಗಿ ನಾನು ಭಾಳ ಪುಣ್ಯವಂತ. ಇವತ್ತಿನ ಒಂದು ಸಂದರ್ಭದಲ್ಲಿ ಯಾರೂ ಮಕ್ಕಳು ಇಂಥ ತಂದಿಗೆ ಆದೇಶಕ್ಕೆ ಮಾನ್ಯತೆಯನ್ನು ನೀಡಿ ಸಹಕಾರ ಕೊಡ್ತಕ್ಕಂಥ ಮಕ್ಕಳು ಭಾಳ ಕಡಿಮೆ. ಜಗಳ ಆಡ್ಬೋದಿತ್ತು, ನಮ್ಮ ಮನೆಯಿಂದ ಹೊರಗೆ ಹೋಗ್ಬೋದಿತ್ತು. ಆದರೂ ಕೂಡ ಯಾವಾಗ ನಮ್ಮ ತಂದೆಯವರು ಕಾಕವರಿಗೆ ಮುಂದಿನ ಉತ್ತರಾಧಿಕಾರಿ ಮಾಡ್ಯಾರ ಅಂದ ಮೇಲೆ ನಾವು ಯಾರೂ ಬರಲ್ಲ ಡ್ಯಾಡಿ ಅಂತ ಹೇಳಿಕೆ ಪಾಪ ದೂರಿದ್ದು ಅವ್ರ ಕಾಕಾಗೆ ಒಳ್ಳೆಯ ಸಲಹೆ ಸಹಕಾರ ಕೊಡ್ತಾ ಬಂದಿದ್ದಾರೆ. ಆದರೂ ಅವನ ಬಳಿ ಯಾಕೆ ಕೆಟ್ಟ ಬುದ್ಧಿ ಬಂತೋ ಗೊತ್ತಿಲ್ಲ. ಮೊನ್ನಿನ ಚುನಾವಣೆಯಲ್ಲಿ ನೀವು ನೋಡಿದ್ರಿ ಭಾರತೀಯ ಜನತಾ ಪಾರ್ಟಿ, ನಾವು ಯಾವಾಗ ಭಾರತೀಯ ಜನತಾ ಪಾರ್ಟಿಗೆ ಹೋಗ್ತಕ್ಕಂಥ ಅವಕಾಶ ಬಂತು, ಯಾವ ನಮಗೆ ನೋವಾಗಿದೆ. ಇವತ್ತಿನ ವಾತಾವರಣ ಹಂಗೆ ಇದೆ. ಇವತ್ತು ಇದೇ ರೀತಿ ನಾನು ನಿಮ್ಮ ಸಭೆಯನ್ನು ಕರೆದಿದ್ದೆ. ಭಾರತೀಯ ಜನತಾ ಪಾರ್ಟಿಗೆ ಹೋಗಬೇಕಾದ್ರೂ ಕೂಡ ಒಬ್ಬನೇ ಹೋಗಲಿಲ್ಲ, ನಿಮ್ಮೆಲ್ಲರನ್ನು ಕರೆಸಿ ಸಮಾಲೋಚನೆ ಮಾಡಿ ನೋಡಿ ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಂದರೆ ಆಗಿದೆ, ನನಗೆ ಈ ರೀತಿ ತುಳಿದಿದ್ದಾರೆ, ನನ್ನ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಕೆಲಸಗಳು ನಡೆದವು, ಅದು ದಯವಿಟ್ಟು ನಾನು ಈಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಹೋಗ್ತಕ್ಕಂಥ ಒಂದು ಇಚ್ಛೆ ಮಾಡಿದರೆ ನಿಮ್ಮ ಅಭಿಪ್ರಾಯ ಇದೆ ಅಂತ ಹೇಳಿದಾಗ ತಾವೆಲ್ಲ ಭಾಳ ಅಭಿಮಾನದಿಂದ ಒತ್ತಿ ನೀವು ಇದೇ ರೀತಿ ನೀವು ಎಲ್ಲಿರ್ತೀರಿ ಅಲ್ಲಿ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಸೇರ್ಪಡೆ ಆಗಿದೆ. ಗೆಲ್ತಕ್ಕಂಥ ಅವಕಾಶ ಇತ್ತು. ಅದು 2018ರಲ್ಲಿ 100% ಭಾರತೀಯ ಜನತಾ ಪಾರ್ಟಿ ಫಸ್ಟ್ ಟೈಮ್ ಅಜ್ಜಪುರದಲ್ಲಿ ಗೆಲ್ತಕ್ಕಂಥ ಅವಕಾಶ ಇತ್ತು. 61,000 ಓಟು ನನಗೆ ಬಂದರೆ 71,000 ಎಮ್ ಪಾಟೀಲ್ ಬಂದು. ಆದರೆ ಅಲ್ಲಿಯೂ ಕೂಡ ಷಡ್ಯಂತ್ರ ಆಗಿದೆ. ಉದ್ದೇಶಪೂರ್ವಕವಾಗಿ ನಮ್ಮ ನಿತಿನ್ ಗುತ್ತೇದಾರ್ ನಮ್ಮ ಜೊತೆಗಿದ್ದು 2018ರಲ್ಲಿ ಕೂಡ ಬೇಕತ್ಲೆ ಮಗ ಸೋಲ್ಲಿ ಅಣ್ಣ ಸೋತ್ರೆ ನಂಗೆ ಸೀಟ್ ಬರ್ತದೆ ತಿಳ್ಕೊಂಡು ಭಾಳ ಬೇಜವಾಬ್ದಾರಿ ಕೆಲಸ ಮಾಡಿದ್ರಿಂದ ನಾನು ಆ ಚುನಾವಣೆಯಲ್ಲಿ ಸೋತೆ. ಆದರೂ ಕೂಡ ನಾನು ಯಾರ ಮುಂದೆ ನೋವು ಹಂಚ್ಕೊಂಡಿಲ್ಲ. ಹೋಲ್ಬಿಡಿ, ಅದು ಏನು ನನ್ನ ಹಣೆ ಬರ ಅಂತ ಹೇಳಿ ಜನತಾ ಪಾರ್ಟಿದವ್ರು ಮುಖಂಡರಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಲಿಕಾಪ್ಟರ್ ಕೊಟ್ಟು ಓಡಾಡಿಸ್ತಾರೆ. ಮಾಲಿಕೆ ಗುತ್ತೇದಾರ್ಗೆ ಭಾರತೀಯ ಜನತಾ ಪಾರ್ಟಿಯವರು ಹೆಲಿಕಾಪ್ಟರ್ ಕೊಟ್ಟು ಓಡಾಡಿಸ್ತಾರೆ. ನಾನು MLA ಎಲೆಕ್ಷನ್ದಲ್ಲಿ ನಾನು ಅಬ್ಜಾಪುರ ಬರಲಿಲ್ಲ. ಇಡೀ ಕಲ್ಯಾಣ ಕರ್ನಾಟಕದ 5 ಜಿಲ್ಲೆಗೆ ನಾನು ಪ್ರವಾಸ ಮಾಡಿದೆ. ಏನು ಈ ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು ಮೊದಲು 7 ಜನ ಮಾತ್ರ BJP MLA ಇದ್ದರು. ನಾವು ಓಡಾಡೋದ್ರಿಂದ ಅನೇಕ ಮುಖಂಡರು ಕೂಡ ಒಂದು ಚೇಂಜಸ್ ಬರೋದ್ರಿಂದ 17 ಜನ MLA ಕಲ್ಯಾಣ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರೋದು. ಆದರೂ ಮಾಲಿಕೆ ಗುತ್ತೇದಾರ್ಗೆ ಪಕ್ಷದಲ್ಲಿ ಸ್ಥಾನಮಾನ ಕೊಡಲಿಲ್ಲ. ನಾವು ನೋಡಿದ್ದೀವಿ 2000 ಈ ಒಂದು ಕಳೆದ ಚುನಾವಣೆಯಲ್ಲಿ 23 ಚುನಾವಣೆಯಲ್ಲಿ ಜನರಿಗೆ ಒಂದು ಪರಿವರ್ತನೆ ಆಗಿತ್ತು. ತಪ್ಪಾಗಿದೆ, ಮಾಲಿಕೆ ಗುತ್ತೇದಾರ್ಗೆ ಈ ಸಲ ತರಲೇಬೇಕಂತ ತಾವೆಲ್ಲ ನಿರ್ಧಾರ ಮಾಡಿದ್ದೀರಿ. ಆದರೂ ನಮ್ಮ ಸಹೋದರ ಸುಮ್ಮನೆ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಅಣ್ಣ ನನಗೆ ಬಿಟ್ಟು ಕೊಡ್ತೀನಿ ಅಂದಾನೆ. ಈ ಸುಳ್ಳು ಹೇಳ್ತಾ ಇದ್ದಾನೆ. ಅಣ್ಣ ಧೃತರಾಷ್ಟ್ರ ಆಗಿದ್ದಾನೆ, ಪುತ್ರ ವ್ಯಾಮೋಹ ಆಗಿದೆ, ಮಕ್ಕಳಿಗೆ ಬೆಳೆಸಲಾಗ್ತಾನ, ನನಗೆ ದೂರಿಟ್ಟಾನ ಅಂತ ಒಂದು ನೋವಾಗ್ತಕ್ಕಂಥ ಮಾತೇನಾಡಿದರೆ ಅದು ಭಾಳ ಮನಸ್ಸಿಗೆ ನೋವಾಗಿದೆ. ಇದು ನಿಜವಾಗಿ ನಾನು ಸಹಿಸೋದಿಲ್ಲ. ಪುತ್ರ ವ್ಯಾಮೋಹ ಇದ್ದಿತ್ತಂದ್ರೆ ಇಲ್ಲೇ ಇದ್ದಾರೆ, ಪ್ರತಾಪ ಸರ್ಕಾರದ ಮುಖಂಡರುಗಳಿದ್ದೀರಿ, ನೀವು ಇದ್ದೀರಿ. ನಮ್ಮ ರಿತೇಶಿಗೆ 2018ರಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರತಾಪ ಸರ್ಕಲ್ ನಿಲ್ಲಿಸಬೇಕು ಅಂತ ಬಂದಾಗ ಎಲ್ಲರೂ ಇಲ್ಲದಿದ್ರು ವಿಷಾದವತಿ ಅವ್ರಿಗೆ ನಿಲ್ಲಿಸದೇ ಇದ್ದಾರೆ ಅಂದರೂ ಕೂಡ ನಾನು ರಿತೇಶಿಗೆ ನಿಲ್ಲಿಸಲಿಲ್ಲ. ನಿತಿನಿಗೆ ಅಲ್ಲಿ ಪ್ರತಾಪ ನಿಲ್ಲ ಅಂತ ಹೇಳಿದೆ. ಆದರೂ ಕೂಡ ಅವನು ಅಲ್ಲಿ ನಿಲ್ಲ, ಮಾಶಾಳಕ್ಕೆ ಹೋಗಿ ನಿಂತು ಸೋತು. ಇಷ್ಟೊಂದು ತ್ಯಾಗ ಮಾಡಿದರೂ ಕೂಡ ಇವತ್ತು ನೋಡಿ 2023ರಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಪ್ರಥಮ ಬಾರಿಗೆ ಮತ್ತೊಮ್ಮೆ ಸುವರ್ಣ ಅವಕಾಶ ಗೆಲ್ತಕ್ಕಂಥ ಅವಕಾಶ ಇತ್ತು. ಇದು ನನ್ನ ಕೊನೆಯ ಎಲೆಕ್ಷನ್ ಅಂತ ಹೇಳಿದೆ. ಇಲ್ಲೇ ಮಾಧ್ಯಮದ ಸ್ನೇಹಿತರಿದ್ದಾರೆ, ಮಾಧ್ಯಮದ ಮುಂದೆ ಹೇಳಿದ್ದೀನಿ, TV ಮುಂದೆ ಹೇಳಿದ್ದೀನಿ. ಇದು ಮನೆಯಾಗ ಕೂತು ರೂಮ್ನಲ್ಲಿ ಕೂತು ಹೇಳಿದ ಮಾತಲ್ಲ. ಇದು ನನ್ನ ಕೊನೆಯ ಎಲೆಕ್ಷನ್. ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಬಾವುಟ ಅಜ್ಜಪುರದಲ್ಲಿ ಹಾರಿಸೋಣ. ಮುಂದೆ ರಾಜಕೀಯವಾಗಿ ನಿನಗೆ ಇದೆಯಲ್ಲಪ್ಪ ಸ್ಥಾನಮಾನ ಅಂತ ಹೇಳಿದ್ರು ಕೂಡ ಅವನಲ್ಲಿ ಯಾಕೆ ಕೆಟ್ಟ ದೋಷ ಬಂತೋ ಗೊತ್ತಿಲ್ಲ. ಇವತ್ತು ನನ್ನ ಎದುರ ಪಕ್ಷೇತರವಾಗಿ ನಿಂತು ಭಾರತೀಯ ಜನತಾ ಪಾರ್ಟಿ ಯಾವಾಗ ಏನಾದರೂ ಮುಖಂಡರು ಬಂದು ನಿಮ್ಮ ಮನೆಯಾಗ ಜಗಳ ಬೇಡ್ರಿ, ಯಾಕೆ BJPಯವರೇ ನಮ್ಮ ಮನೆ ಹೊಡೆದಿದ್ದು, ಅವನು ತಲೆ ತುಂಬತಕ್ಕಂಥ ಕೆಲಸ ಮಾಡಿದವರೇ ಭಾರತೀಯ ಜನತಾ ಪಾರ್ಟಿ ಇಲ್ಲಿರ್ತಕ್ಕಂಥ ಮುಖಂಡ್ರೆ.
ಯಾಕೆಂದ್ರೆ ಅವರಲ್ಲಿ ಏನು ಸ್ವಾರ್ಥ ಅಂದರೆ ಮಾಲಿಕೆ ಗುತ್ತರ್ ಏನಾದರೂ MLA ಆದರೆ ಸೀನಿಯರಿಟಿ ಮೇಲೆ ಮಿನಿಸ್ಟರ್ ಆಗ್ತಾರೆ. ನಮ್ಮದು ಪರಿಸ್ಥಿತಿ ಏನು ಅಂತ ಮನೆಗೆ ಜಗಳಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡುತ್ತಾ ಇದ್ದಾರೋ ಹುಷಾರಾಗು, ಮುಂದೆ ನಿನಗೇದೆ ಅಂತ ನಾನು ನಿತಿನಿಗೆ ಹೇಳಿದ್ರು ಕೂಡ ನಮ್ಮ ಮಾತಿಗೆ ಬೆಲೆ ಕೊಡಲಿಲ್ಲ. ಹೋಗಿ ನಿಂತು ಏನು ನಮ್ಮ ಕಾರ್ಯಕರ್ತರು ಇವತ್ತು ಅನೇಕ ಇಲ್ಲಿ ಇದ್ದಂಥ ಕಾರ್ಯಕರ್ತರು ಏನಿದ್ದೀರಿ, ನಿಜವಾಗಿ ನಿಮ್ಮೆಲ್ಲರ ಪಾದಚರಣ ಕಮಲಿಗೆ ಮಾಲಿಕೆ ಗುತ್ತರ್ ನಮಸ್ಕಾರ ಮಾಡ್ತಾರೆ. ಯಾಕಂದರೆ ಆ ಸಂದರ್ಭದಲ್ಲಿ ಏನು ನಮ್ಮ ನಿತಿನ್ ಗುತ್ತೇರ್ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಾಗ ಭಾಳಷ್ಟು ಹಣದಿಂದ ಅನೇಕ ರೀತಿಯ ಒತ್ತಡ ನಾನಾ ರೀತಿ ಹಾಕಿದ್ರು ಕೂಡ ನೀವು ಯಾರೂ ಹೋಗಲಿಲ್ಲ. ಅಂಥ ಒಂದು ಗಾಳಿಯಲ್ಲಿ ಕೂಡ ನನ್ನ ಜೊತೆಗೆ ನಿಂತು 32,500 ಊಟ ಆಗ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರಿದ್ದೀರಿ. ಇದೇ ನನಗೆ ಶಕ್ತಿ ಮಾಲಿಕೆ ಗುತ್ತೇರ್ಗೆ ಕೊಟ್ಟಾಗ. ಆದ್ದರಿಂದ ನಿಮ್ಮೆಲ್ಲರನ್ನೂ ಕೇಳಿ ನಿರ್ಣಯ ತೆಗೆದುಕೊಳ್ತಕ್ಕಂಥ ವಿಚಾರ ಮಾಡಿದ್ದೀನಿ. ಇವತ್ತು ಆ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನೋವಿದೆ ನನಗೆ. ಯಾಕೆ ಆ ಸಂದರ್ಭದಲ್ಲಿ ನಮಗೆ ಹಿರಿಯರು ಬರಬೇಕಾಗಿತ್ತು, ನಿತಿನ್ ಗುತ್ತೇರು ನಾನು ಕೂಡಿಸ್ಬೇಕಾಗಿತ್ತು. ನೋಡ್ರಿ ಮಾಲಿಕೆ ಗುತ್ತೇರು ಈ ಸಲ ನೀವೇ ಬಿಡ್ರಿ, ನಿಮ್ಮ ನಿತಿನ್ಗೆ ಕೊಡ್ತೇವೆ ಟಿಕೆಟ್ ಅಂತಾರೆ ಹೇಳ್ಬೇಕಾಗಿತ್ತು. ಟಿಕೆಟ್ ಮಾಲಿಕೆ ಗುತ್ತೇರು ಕೊಡೋದು, ಆ ಕಡೆ ನಿತಿನಿಗೆ ನೀನು ನಿಂದ್ರು ನಾನು. ಇದು ಮನೆ ಹಾಳು ಮಾಡ್ತಕ್ಕಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ. ಇದು ಭಾಳ ನೋಡಿದ್ರು. ಇದು ನನಗೆ ಭಾಳ ನೋವನ್ನು ತಂದು ಇವತ್ತು ನಮ್ಮ ಅರುಣ್ ಕುಮಾರ್ ಜಿಯವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕು, ಕಲ್ಯಾಣರಾವ್ ಕೂಡ ಹೇಳಿದ್ರು. ಕೆಲವರು ಕಾಂಗ್ರೆಸ್ದಾಗ ಹೋಗ್ರಿ ಅಂತ ಹೇಳಿದ್ರು, ಕೆಲವರು ಏನೇ ನಿರ್ಣಯ ತೋರಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇದ್ದೀರಿ. ನಾನು ನೋವನ್ನು ವ್ಯಕ್ತಿ ಯಾಕೆ ಪಡಿಸ್ತಾ ಇದ್ದೀನಿ ಅಂದರೆ ಈ ಕೆಲಸ ರಾಜಕೀಯ ಪಕ್ಷದಲ್ಲಿ ಆಗಬಾರ್ದು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ನಡೀತಾ ಇದೆ? ನರೇಂದ್ರ ಮೋದಿ ಇವತ್ತು ದೇಶದ ಅತ್ಯುತ್ತಮವಾದಂಥ ಪ್ರಧಾನಮಂತ್ರಿ, ವಿಶ್ವದ ನಾಯಕರಾಗಿದ್ದಾರೆ. ಅದರ ರಾಜ್ಯದಲ್ಲಿ ಏನು ನಡೀತಾ ಇದೆ? ಈಶ್ವರಪ್ಪನ ಟಿಕೆಟ್ ಕಟ್ ಮಾಡ್ತಾರೆ, ಕರಡಿ ಸಾಗರ್ ಟಿಕೆಟ್ ಕಟ್ ಮಾಡ್ತಾರೆ, ಅಲ್ಲಿ ಪ್ರತಾಪ್ ಸಿಂಹನ್ ಟಿಕೆಟ್ ಕಟ್ ಮಾಡ್ತಾರೆ. ನಾನಾ ರೀತಿಯ ಗೊಂದಲದಲ್ಲಿ ಇವತ್ತು ನೋಡಿ ನಮ್ಮಲ್ಲೇ ಈ ರೀತಿಯ ಒಂದು ವಾತಾವರಣ ಕೂಡ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಉಮೇಶ್ ಜಾಧವ್ ಅವರಿಗೆ ನಾವು ಯಾವ ರೀತಿ ಎಲೆಕ್ಷನ್ ಮಾಡಿದ್ವಿ ನಿಮ್ಗೆ ಗೊತ್ತಿದೆ. ನನ್ನ ಹೃದಯದ ತೊಂದರೆ ಆದಾಗ ಸ್ಟಂಟ್ ಹಾಕೊಂಡು ಎಲೆಕ್ಷನ್ ಮಾಡಿದ್ದೇವೆ. ಆದರೆ ಮಣ್ಣಿನ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಯಾವ ಕ್ಷೇತ್ರ ಬರಲಿಲ್ಲ, ಯಾವ ಕ್ಷೇತ್ರಕ್ಕೂ ಬರಲಿಲ್ಲ. ಉಮೇಶ್ ಜಾಧವ್ ಏನು ಕಷ್ಟಪಟ್ಟು ನಾವು ಅವನಿಗೆ MP ಮಾಡಿದ್ದೇವೆ. ಬರೋದು ಬಿಡಿ, ಅವರ ಬಂಜಾರ ಸಮಾಜದ ಓಟುಗಳು ಕೇಟ್ಲಿಗೆ ಹಾಕ್ತಕ್ಕಂಥ ಒಂದು ಸಂದೇಶ ಕೂಡ ನಮ್ಮ ತಾಲೂಕಿನಲ್ಲಿ ಆಗಿದೆ. ಎಷ್ಟು ನೋವು ನಾವು ಸಹಿಸಬೇಕು. ಅವರ ಬೀಗರೇ ನಮ್ಮ ವಿರುದ್ಧವಾಗಿ ಓಡಾಡ್ತಾರೆ. ಅವ್ರ ಬೀಗರು ಯಾವ ಅವಿನಾಶದ ಜಾಧವ್ ಮಾವಿದ್ದಾನೆ, ಅವ ನಮ್ಮ ಪಾರ್ಟಿ ವಿರುದ್ಧವಾಗಿ ಕೆಲಸ ಮಾಡ್ತಾನೆ. ಉಮೇಶ್ ಜಾಧವ್ ಅವರು ಬೀಗರು. ಏನಪ್ಪ ಯಾವ ರೀತಿ ನಾವೇನು ತುಳಿತಕ್ಕೆ ಒಳಗಾಗಬೇಕು? ಇದು ಭಾಳ ಸಮಸ್ಯೆ ಇದೆ. ಯಡಿಯೂರಪ್ಪ ಅವರಿಗೆ ಮತ್ತು ವಿಜೇಂದ್ರಿಗೆ, ರಾಜೇಶ್ ಜಿಗೆ ನಾನು ಭೇಟಿಯಾಗಿ ಹೇಳಿದ್ದೀನಿ. ನೋಡ್ರಿ, ನನ್ನ ಭಾರತೀಯ ಜನತಾ ಪಾರ್ಟಿ ಪಕ್ಕಾ ಅಭಿಮಾನಿ, ನನ್ನ ಮನಸ್ಸಿಗೆ ನೋವು ಮಾಡಬೇಡ್ರಿ. ನಮ್ಮ ಸಹೋದರ ಏನಾದರೂ ಭಾರತೀಯ ಜನತಾ ಪಾರ್ಟಿಯನ್ನು ತೊಗೊಂಡ್ರಿ ಅಂದ್ರೆ ನಾ ಈ ಪಾರ್ಟಿಯಾಗಿ ಇರೋಲ್ಲಂತ ನೇರವಾಗಿ ಸಂದೇಶ ಕೊಟ್ಟಿದ್ದೀನಿ. ನೇರವಾಗಿ ಸಂದೇಶ ಕೊಟ್ಟರು ಕೂಡ ಸೌಜನ್ಯಕ್ಕಾದರೂ ಅವ್ನಿಗೆ ತೊಗೊಳ್ಳಿ ನಾನು ಕರಿಬೇಕಾಗಿತ್ತು. ಇಲ್ಲ, ವಾತಾವರಣ ಹಿಂಗಿದೆ, ಮ್ಯಾಗಿಂದ ನನಗೆ ಪ್ರೆಷರ್ ಇದೆ, ಸಂಘ ಪರಿವಾರದ ಪ್ರೆಷರ್ ಇದೆ, ಮಾಲಿಕೆ ಗುತ್ತೇರ್ ದೊಡ್ಡ ಮನಸ್ಸು ಮಾಡಿರಿ ಅಂತ ಏನಾದರೂ ಹೇಳಿದರೆ, ನನ್ನ ಮನವರಿಕೆ ಮಾಡಿದ್ರೆ ಅಂದ್ರೂ ಕೂಡ ನಾನು ಕೇಳಿಲ್ಲ ಅಂದರೆ ನಾನು ತಪ್ಪಾಗ್ತಿತ್ತು. ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಅವರಿಗೆ ನಾನು ತಂದೆಯವರು ಕಳ್ಕೊಂಡ ಮೇಲೆ ನೀವೇ ನನ್ನ ತಂದೆ ಅನ್ನೋಂಥ ರೀತಿಯಲ್ಲಿ ಅವರಿಗೆ ನಾನು ಮರ್ಯಾದೆಯನ್ನು ಕೊಟ್ಟು ಅವ್ರ ನಾಯಕತ್ವದಲ್ಲಿ ಸೇರಿದೆ. ಆದರೂ ಏನಿವತ್ತು CT ರವಿ ಇವರೆಲ್ಲ ಇರ್ತಕ್ಕಂಥ ಮುಖಂಡರು, ವಿಜೇಂದ್ರವರು, ರಾಜೇಶ್ ಜಿಯವರು, ಯಾರ್ಯಾರೇನು ತೊಗೊಂಡ್ರೆ ಎಷ್ಟೇಟ್ ದುಡ್ಡಿಗೆ ಬುಕ್ ಆಗ್ಯಾರೋ ಗೊತ್ತಿಲ್ಲ ಅವರು. ಇವತ್ತು ನಿತಿನ್ ಗುತ್ತೇರ್ ತಗೋದ ಮುಖಾಂತರ ನೇರವಾಗಿ ನನಗೆ ಸಂದೇಶ ಏನು ಕೊಟ್ಟಿದ್ದಾರೆ, ನೀವು ಈ ಪಾರ್ಟಿಯಾಗಿ ಇರಬೇಡ್ರಿ, ಹೋರಿ ಅನ್ನೋಂಥ ಸಂದೇಶ ಅವ್ರು ಕೊಟ್ಟಿದ್ದಾರೆ. ಇದರ ಅರ್ಥ ಅದೇ ಅಲ್ಲ, ನಾನು ತೊಗೊಂಡ್ರೆ ಇರಲ್ರಿ ಅಂತ ಹೇಳಿದೆ. ಯಾಕೆ ಅವನು ಮನೆ ಮುರಿದಿದ್ದಾನೆ. ಕುಟುಂಬ, ಇಂಥ ಒಂದು ಕುಟುಂಬ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂಥ ಹೆಸರಾಂತ ಕುಟುಂಬ, ಗುತ್ತೇದಾರ ಕುಟುಂಬ, ಈ ಕುಟುಂಬಕ್ಕೆ ಒಂದು ಅಘೋರ ತಂದಿದ್ದಾನೆ, ನಮ್ಮ ಮನಸ್ಸು ಮುರಿದಿದ್ದಾನೆ, ರಾಜಕೀಯಗೋಸ್ಕರ ಈ ಒಂದು ನೀಚ ಕೆಲಸ ಮಾಡಿದ್ದಾನೆ ಅನ್ನೋಂಥ ಒತ್ತಡವನ್ನು ಹಾಕಿದರೂ ಕೂಡ ಇವತ್ತು ನಮ್ಮ ಮೇಲೆ ಈ ರೀತಿಯ ಒಂದು ದೌರ್ಜನ್ಯ ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ. ಆದರೂ ಕೂಡ ತಾವೇನಿವತ್ತು ಈ ಒಂದು ಸಭೆಯಲ್ಲಿ ಭಾಳ ಒತ್ತಡವನ್ನು ಹಾಕಿದ್ದೀವಿ. ಬಹುತೇಕ ಜನರು, ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ, 3 ಮಾತುಗಳನ್ನು ಕೇಳ್ತಾ ಇದ್ದೀನಿ. ತಾವು ಕೈ ಎತ್ತಬೇಕು. ಒಂದು, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರಬೇಕು, ಇನ್ನೊಂದು ಕಾಂಗ್ರೆಸ್ದಾಗಿರಬೇಕು, ಅಥವಾ ನೀವು ತೋರ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ದಿದ್ದೀವಿ ಅನ್ನೋಂಥದ್ದು ನೀವು ಹೇಳ್ರಿ. ಮುಂದಿನ ತೀರ್ಮಾನ ನಾನು ತೆಗೆದುಕೊಳ್ತಕ್ಕಂಥ ಒಂದು ವಾತಾವರಣ ಮಾಡ್ತೀನಿ. ಅದಕ್ಕೆ ನಾನು ಮೊದಲನೇ ಕೇಳ್ತಾ ಇದ್ದೀನಿ, ಭಾರತೀಯ ಜನತಾ ಪಾರ್ಟಿಗೆ ಇರಬೇಕನ್ನೋರು ಕೈ ಎತ್ತೀನಿ.
ಮಾಧ್ಯಮದವ್ರು ನೋಡ್ರಪ್ಪ ಸ್ವಲ್ಪ ಕೈಗೊಳ್ಳವು ಇಲ್ಲೇನು ಬಿಡ್ರಿ. ಬಿ ಜೆ ಪಿಗೆ ಇರಬೇಕು ಅನ್ನೋರು ಸ್ವಲ್ಪ ಎದ್ದು ನಿಂದ್ರಿ, ಗೊತ್ತಲ್ಲ ಸರ್, ಎದ್ದು ನಿಂದ್ರಿ. ಬಿ ಜೆ ಪಿಗೆ ಇರಬೇಕನ್ನೋರು ನೋಡ್ರಿ. ಓಕೆ ಕೂಡ್ರಿ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ ನಿಮ್ಮ ಭವಿಷ್ಯದ ಅನ್ನೋರು ದಯವಿಟ್ಟು ಎದ್ದು ನಿಂದಿರಬೇಕು. ನೋಡಿ ಸಮವಾಗಿ ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋದು ಬೇಡ ಅನ್ನೋರೇ ಹೆಚ್ಚಿನ ಸಂಖ್ಯೆ ಅವರು, ಕಡಿಮೆ ಸಂಖ್ಯೆ ಅವರು. ಇನ್ನು ನಮ್ಮ ಸೌಜನ್ಯ ಭೇಟಿ ಅನೇಕ ಸಲ ನಾವು ಓದ್ತೇವೆ, ನಾವು ಸ್ನೇಹಿತರಿದ್ದೇವೆ, ಕಾಂಗ್ರೆಸ್ ಪಕ್ಷದಿಂದ ಬಂದವರಿದ್ದೇವೆ ನಾವು. ಆದರೆ ಅದಕ್ಕೆ ದೊಡ್ಡ ಒಂದು ಇಶ್ಯೂ ಮಾಡಿದ್ರು, ಭಾಳ ಕಾಂಗ್ರೆಸ್ ಪಕ್ಷ ಸೇರೇ ಬಿಟ್ಟರಂತೆ. ನಾನು ನಿಮ್ಮನ್ನು ಕೇಳಲಾರ್ದೆ ಸೇರ್ತಕ್ಕಂಥ ಮೂರ್ಖ ಅಲ್ಲ ನಾವು ಮಾತನಾಡಿದ್ದೇವೆ ಸ್ನೇಹಿತ ಬರೋದು. ಅವರು ಮೊದಲಿಂದ ಸಮಾಜದ ಮೀಟಿಂಗ್ ಆದಾಗೂ ನೋಡಿದ್ರಿ, ಬೆಂಗಳೂರಿನಲ್ಲಿ ಬೃಹತ್ ಸಮಾಜ ಮೀಟಿಂಗ್ ಆದಾಗ ಕೂಡ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವಾಗೆ ಕಾಂಗ್ರೆಸ್ ಆಫರ್ ಕೊಟ್ಟಿದ್ರು 6 ತಿಂಗಳ ಹಿಂದೆ. ಆದರೂ ನಾನು ಹೋಗಿಲ್ಲ. ಆದರೆ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಂಥ ವಾತಾವರಣ ನಿರ್ಮಾಣ ಯಾರಾದರೂ ಮಾಡ್ತಾ ಇದ್ದಾರೆ ಅದು ಬಿ ಜೆ ಪಿಯವರು. ನಾನು ಅವ್ರಿಗೆ ತೊಗೋಬೇಡ್ರಿ ಅಂತಂದ್ರೆ ತೋರ್ತಾರಂದ್ರೆ ಅವ್ರು ತೊಗೊಂಡ್ರೆ ಇರಲ್ಲಂತ ಹೇಳಿದ್ರ ಮ್ಯಾಗ ಕೂಡ ತೋತಾರಂದ್ರೆ ನೀವೇ ವಿಚಾರ ಮಾಡಿರಿ, ನಿಮ್ಮ ಮಗ ಹೋಗಿ ನಿಲ್ಲಿದು ಬಿಡು ಅನ್ನೋಂಥ ಮಾತಾಡೋಣ ಮಾಡ್ತಾರೆ. ಇದು ಭಾಳ ಮನಸ್ಸಿಗೆ ನೋವಾಗಿದೆ. ಈ ರೀತಿ ಪಕ್ಷದಲ್ಲಿ ಆಗಬಾರ್ದು. ಯಡಿಯೂರಪ್ಪರು, ವಿಜೇಂದ್ರ ಅವರು ಇಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಏನು ಮಾಡ್ತಾ ಇದ್ದಾರೆ? ಇವತ್ತು ಕಾಂಗ್ರೆಸ್ ಪಕ್ಷ ಮುಗಿಸ್ಬೇಕಂತ, ಇವತ್ತು ಬಿ ಜೆ ಪಿ ಪಕ್ಷ ಮುಗಿಸ್ಬೇಕಂತಾರೆ ಕಾಣ್ತಾರೆ ರಾಜ್ಯದಲ್ಲಿ. ಈಶ್ವರಪ್ಪ ಟಿಕೆಟ್ ಕಟ್ ಮಾಡ್ತಾರೆ, ಪ್ರತಾಪ್ ಸಿಂಹ ಟಿಕೆಟ್ ಕಟ್ ಮಾಡ್ತಾರೆ. ಅಲ್ಲಿ ಗರಡಿ ಸಂಗಣ್ಣ ಪಾಪ 2 ಬಾರಿ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಅವ್ರ ಕೆಲಸ ಅವನಿಗೆ ಕಟ್ ಮಾಡ್ತಾರೆ. ಅನೇಕ ಕಡೆಗಳಿಗೆ ಗೊಂದಲ ವಾತಾವರಣ ಇವತ್ತು ನಿರ್ಮಾಣ ಮಾಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ಅಪ್ಪ ಮಕ್ಕಳ ಕೆಲಸ ನಡೀತಾ ಇದೆ. ಇದು ನಾವು ನಿಜವಾಗಿ ಭಾಳ ನೋವಾಗಿದೆ. ನಮ್ಮ ಹೈಕಮಾಂಡ್ ವರಿಷ್ಠ ಇದಕ್ಕೆಲ್ಲ ಗಮನದಲ್ಲಿ ಬರಬೇಕು, ಬಿ ಜೆ ಪಿಯವರು ಗಮನ ಬರಬೇಕು. ಬಂದು ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಕೆಲಸ ತೋತಾರೋ ಗೊತ್ತಿಲ್ಲ. ಒಟ್ಟಾರೆ ಹೇಳಬೇಕಾದ್ರೆ ಇದು ಒಳ್ಳೆಯ ಒಂದು ಲಕ್ಷಣ ಕಾಣ್ತಾ ಇಲ್ಲ. ಸ್ವಾರ್ಥ ರಾಜಕಾರಣ ನಡೀತಾ ಇದೆ. ಶ್ರೀಮಾನ್ ನಮ್ಮ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಪ್ರಾಮಾಣಿಕ ಒಬ್ಬ ಮಾಜಿ ಮುಖ್ಯಮಂತ್ರಿ. ಅವರು ಪಾರ್ಟಿ ಬಿಟ್ಟು ಹೋಗೋಂಥ ವಾತಾವರಣ ನಿರ್ಮಾಣ ಮಾಡಿದ್ರು. ಈಗ ಅವರು ಮತ್ತೆ ವಾಪಸ್ ಬಂದಿದ್ದಾರೆ. ಇಂಥ ಅನೇಕ ನಮ್ಮ ಸೌದಿಯವರು, ಲಕ್ಷ್ಮಣ ಸೌದಿಯವರು ಈ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇವತ್ತು ಕಾಂಗ್ರೆಸ್ದಲ್ಲಿ ಹೋಗಿದ್ದಾರೆ. ಯಾಕೆ ಈ ರೀತಿ ಒಂದು ವ್ಯತ್ಯಾಸಗಳಾಗ್ತಾ ಇದೆ? ಇವತ್ತು ಸಿ ಟಿ ರವಿ ಏನು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅಲ್ಲಿ ಶೋಭಾ ಕರಂದಾಜೆ ಹೋಗ್ಬೇಕಂತಾನೆ. ಇವತ್ತು ಎಲ್ಲ ಕಡೆಗಳು ಇವತ್ತು ಈಶ್ವರಪ್ಪಗೆ ನಿಲ್ಲು ಅಂತ ಹೇಳ್ತಾರೆ, ಸಿ ಟಿ ರವಿ ನೀನು ನಿಲ್ಲು ಅಂತ ಹೇಳ್ತಾನೆ. ಅಂದರೆ ಇವ್ರ ಪಾರ್ಟಿಗೆ ಯಾವ ರೀತಿ ನಡ್ಕೊತಾ ಇದ್ದಾರೆ ಇದು ಎಲ್ಲ ನಮ್ಮ ನರೇಂದ್ರ ಮೋದಿ ಗಮನಕ್ಕೆ ಬರ್ತದಲ್ಲೋ ಗೊತ್ತಿಲ್ಲ, ನಮ್ಮ ಅಮಿತ್ ಶಾ ಬರ್ತದಲ್ಲೋ ಗೊತ್ತಿಲ್ಲ. ಒಟ್ಟಾರೆ ನಮ್ಮ ಮುಖಂಡರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ, ಇದು ಭಾಳ ನನಗೆ ಸಂತೋಷ ಇದೆ. ನಾನು ನಿಜವಾಗಿ ಮೋದಿ ಅಭಿಮಾನಿ. ಆದರೂ ಕೂಡ ಇವ್ರು ನಡ್ಕೊಂಡಂಥ ರೀತಿ, ಇವ್ರ ವಿಚಾರಗಳು ಮನಸ್ಸಿಗೆ ಭಾಳ ಆಘಾತ ಆಗಿದೆ. ಹೀಗಾಗಿ ನಾನು ಏನೇ ವಿಚಾರ ತೊಗೊಂಡ್ರು ಕೂಡ ನಿಮ್ಮೆಲ್ಲರ ಹೃದಯಕ್ಕೆ ತೃಪ್ತಿ ತರ್ತಕ್ಕಂಥ ರೀತಿಯಲ್ಲಿ ಈ ತಾಲೂಕಿನ ಈ ಭಾಗದ ಅಭಿವೃದ್ಧಿ ಆಗ್ತಕ್ಕಂಥ ರೀತಿಯಲ್ಲಿ ನಾನು ತೀರ್ಮಾನ ತೊಗೊತೀನಿ. ಯಾವ ತಪ್ಪು ತೀರ್ಮಾನ ತೊಗೊಳಕ್ಕೆ ಹೋಗಲ್ಲ. ಯಾವುದೇ ತೊಗೊಂಡ್ರು ಕೂಡ ಹೆಲ್ದಿ ಡಿಸಿಷನ್ ಇರ್ತದೆ, ಆರೋಗ್ಯಕರವಾದಂಥ ತೀರ್ಮಾನ ಇರ್ತದೆ. ಹೀಗಾಗಿ ನಾನು ಇವತ್ತು ನಿಮಗೆಲ್ಲ ಯಾಕೆ ಕರೆದೀನಿ ಅಂದರೆ, ಇವತ್ತು ನಿಮ್ಮಿಂದ ನನಗೆ ಒಂದು ಅಪ್ಪಣೆ ಬೇಕಾಗಿತ್ತು. ನೀವು ಎಲ್ಲಿರ್ತೀರಿ ಅಲ್ಲಿ ಇರ್ತೀವಿ ಅನ್ನೋಂಥದ್ದು ಭಾಳ ಜನ ಹೇಳಿದಿರಿ. ಎರಡನೇದಾಗಿ ಭಾಳಷ್ಟು ಜನ ಕಾಂಗ್ರೆಸ್ಗೆ ಹೋಗೋದು ಹೇಳಿದಿರಿ, ಬಿ ಜೆ ಪಿಗೆ ಇರುವಂಥ ಕೆಲವೇ ಜನ ಹೇಳಿದಿರಿ. ಅಂದರೆ ನನಗಾದಂಥ ನೋವು ನಿಮಗೂ ಕೂಡ ಆಗಿದೆ ಅನ್ನೋಂಥ ವಾತಾವರಣ ಕೂಡ ಇಲ್ಲಿ ಕಾಣ್ತಾರೆ. ಹೀಗಾಗಿ ಇವೆಲ್ಲ ತೀರ್ಮಾನಗಳನ್ನು ಮುಂಬರುವ ದಿನಗಳಲ್ಲಿ 2-3 ದಿನ ಮತ್ತು ಅನೇಕ ನಮ್ಮ ಮುಖಂಡರ ಜೊತೆ ಕೂಡ ಸಮಾಲೋಚನೆ ಮಾಡಿ, ಯಾಕೆ ನಾನು ಬರೀ ನಿಮ್ಮೆಲ್ಲರ ಅಜ್ಜಪುರ ತಾಲೂಕಿಗೆ ಅಷ್ಟೇ ಸೀಮಿತ ಆದಂಥ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹೊಸ ಒಂದು ಕ್ರಾಂತಿ ಮಾಡಿದೆ. ಅನೇಕ ತಾಲೂಕಿನ ಜನರು ಕೂಡ ನನಗೆ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅನೇಕ ಮುಖಂಡರು ಕೂಡ ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲರ ಜೊತೆಗೆ ಸಮಾಲೋಚನೆ ಮಾಡಿ ನೀವು ಕೊಟ್ಟಂಥ ತೀರ್ಮಾನಕ್ಕೆ ನಾನು ಯಾವುದೇ ರೀತಿಯ ಅನ್ಯತೆ ಭಾವಿಸದೆ ಅಥವಾ ಅದಕ್ಕೆ ವಿರುದ್ಧವಾಗಿ ಹೋಗದೆ ಎಲ್ಲ ಒಂದು ಆರೋಗ್ಯಕರವಾದಂಥ ಒಂದು ತೀರ್ಮಾನ ನಾನು ತಗೋತೀನಿ. ಇವತ್ತು ತಾವೇನು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿರಿ, ಯಾಕಂದರೆ ಬೇಗ ಯಾಕೆ ಮುಗಿಸ್ತಾ ಇದ್ದೀನಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ದಯವಿಟ್ಟು ತಾವೆಲ್ಲ ಏನು ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಳ ಅಭಿಮಾನದಿಂದ ಬಂದಿದ್ದೀರಿ. ನಿಜವಾಗಿ ನಿಮ್ಮ ಅಭಿಮಾನಕ್ಕೆ ನಾನು ಯಾವತ್ತೂ ಕೂಡ ಚಿರುಣಿಯಾಗಿರ್ತೇನೆ ಮತ್ತು ವಿನಂತಿ ಮಾಡ್ತಾಯಿದ್ದೀನಿ, ನೀವೆಲ್ಲರೂ ಹೋಗುವಾಗ ನಮ್ಮ ಕೇಶವ ಮೂರ್ತಿಯವರದು ಒಂದು ಪೂಜೆ ಇದೆ, ಆ ಗೋಶಾಲೆ ನೋಡಿ ಹೋಗಿ.
ಆ ಗೋಶಾಲೆ ಇಲ್ಲಿ ಇಲ್ಲ ಅದನ್ನು ಹೊಗಳಿಗೆ ನೋಡುವರಿ ಗೋಶಾಲೆ ಮಾಡಿದ್ದಾನೆ. ಅದಕ್ಕೆ ಅದನ್ನು ನಾನು ಹೇಳೋದಿಲ್ಲ, ಅದನ್ನು ಮಾಡಿ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಭಾವುಕವಾಗಿ ಮಾತಾಡೋಲ್ಲ, ಯಾಕಂದ್ರೆ ನನಗೆ ಭಾಳ ದುಃಖ ಬರ್ತಾಯಿದೆ. ನಾನು ಎಲ್ಲ ವಿಷಯ ಮಾತಾಡೋಕ್ಕೆ ಹೋದ್ರೆ ಕಣ್ಣ ನೀರು ಬರ್ತಾವೆ. ನಾನು ತಡ್ಕೊಂಡಿದ್ದೀನಿ, ಭಾಳಷ್ಟು ನೋವು ಅನುಭವಿಸಿದ್ದೀನಿ ಇವು ರಾಜಕೀಯ ಪಕ್ಷಗಳು ನನಗೆ ನಡ್ಕೊಂಡಂಥ ರೀತಿ. ಹೀಗಾಗಿ ನನ್ನ ಮುಂದಿನ ಭವಿಷ್ಯದಲ್ಲಿ ಕೂಡ ಈ ರಾಜಕೀಯ ಪಕ್ಷಗಳು ಇದೇ ರೀತಿ ನಾನು ನಡೆಸ್ಕೊಡ್ತಕ್ಕಂಥ ವಾತಾವರಣ ಆಗಬಾರ್ದು. ಮತ್ತು ನಮ್ಮಂಥ ನಿಮ್ಮ ಎಲ್ಲ ಕಾರ್ಯಕರ್ತರು ನಿಮಗೂ ಕೂಡ ನನಗೆ ಹೆಂಗೆ ಗೌರವ ಮಾಲಿಕೆ ಗುತ್ತೇರ್ ಗೌರವ ಸಿಗೋದಲ್ಲ, ನಮ್ಮ ಕಾರ್ಯಕರ್ತರ ಗೌರವ ಸಿಕ್ಕಾಗ ಮಾತ್ರ ಮಾಲಿಕೆ ಗುತ್ತೇರಲ್ಲಿ ಇರ್ತಾರೆ. ಬರೀ ಮಾಲಿಕೆ ಗುತ್ತೇರ್ ಒಯ್ದು ಸಿಂಹಾಸನ ಕೂಡಿಸಿ ನಿಮಗೆ ತುಳಿಯೋರಿದ್ರೆ ಅಂಥ ರಾಜಕಾರಣ ಮಾಲಿಕೆ ಗುತ್ತೇರ್ ಬೇಕಾಗಿಲ್ಲ. ಮಾಲಿಕೆ ಗುತ್ತೇರ್ ಜೊತೆಗೆ ಯಾರ್ಯಾರು ಇದ್ದಾರೆ ನಮ್ಮ ಅಭಿಮಾನಿಗಳು, ನಿಮ್ಮ ನೋವು ನಾನು ಏನೇನು ನಮ್ಮ ಕಾರ್ಯಕರ್ತರ ಬಗ್ಗೆ ನಾನು ಮಾತನಾಡ್ತೀನಿ ಅದಕ್ಕೂ ಕೂಡ ಅವರು ವಿಶ್ವಾಸದಿಂದ ತೆಗೆದುಕೊಳ್ತಕ್ಕಂಥ ವಾತಾವರಣದಲ್ಲಿ ರಾಜಕೀಯ ಪಕ್ಷಗಳು ನಮ್ಮ ಜೊತೆಗೆ ಬಂದರೆ ಆ ಮುಂದಿನ ತೀರ್ಮಾನ ನಾವೆಲ್ಲ ತೆಗೆದುಕೊಳ್ಳೋಣ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಒಂದು ಸಮಾರಂಭಕ್ಕೆ ತಾವೆಲ್ಲ ಭಾಳ ಅಭಿಮಾನ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ. ಹೀಗಾಗಿ ವೇದಿಕೆ ಮೇಲೆ ಅನೇಕ ಮುಖಂಡಿದ್ದಾರೆ, ಭಾಳ ಜನ ಅನ್ಯತ ಭಾವಿಸಬಾರ್ದು. ಇದಕ್ಕಿಂತ ಪ್ರಾಮುಖ್ಯವಾದಂಥ ತಗೋಬೇಕಾದ್ರೆ ವಿಶ್ವಾಸದಿಂದ ತೊಗೊಂಡಿದ್ರೆ ಅಂದರೆ ನಾನು ಹೋಗ್ತಿದ್ದೆ. ನಾನು ಯಡಿಯೂರಪ್ಪರಿಗೆ ಹೇಳಿದೆ, ಯಡಿಯೂರಪ್ಪರು ನನಗೆ ತೊಗೊಂಡ ಮ್ಯಾಗ ರಾತ್ರಿ ಫೋನ್ ಮಾಡಿದ್ದೆ, ಅವರು ಟಿ ವಿಯಲ್ಲಿ ಕೂಡ ಹೇಳಿದ್ದಾರೆ. ಫೋನ್ ಮಾಡಿ ಏನು ಹೇಳಿದ್ರು, ಇಲ್ಲ ತಪ್ಪಾಗ್ಯಾವ ಮನೆಗೆ ಬರ್ರಿ ಮಾತಾಡೋಣಂದರು. ಇನ್ನೇನು ಉಳಿದ್ರಿ ಮನೆಗೆ ಬರ್ಲಿಕ್ಕಂದ್ರೆ ನಿಮಗೆ ನಾನು ತಂದೆ ಸ್ಥಾನದಾಗ ಕೇಳಿದ್ದೀನಿ, ಈ ರೀತಿ ವಿಶ್ವಾಸಘಾತ ಯಾಕೆ ಮಾಡಿದ್ರಿ? ಒಂದು ಮಾತು ನನಗೆ ಹೇಳಿದ್ರಿ ಅಂದರೆ ನಿತಿನ್ ಗುತ್ತೇರ್ ನಾನು ತೊಗೊಳ್ಳೋದು ಅನಿವಾರ್ಯ ಆಗಿದೆ, ಅದಕ್ಕೆ ನೀವು ದೊಡ್ಡ ಮನಸ್ಸು ಮಾಡಿರಿ ಅಂತ ಹೇಳಿದ್ರೆ ನಾನೇ ಹೋಗ್ತಿದ್ದಲ್ರಿ. ನಿತಿನ್ ಗುತ್ತೇರ್ ಬಿಡ್ರಿ, ನನಗೆ ಯಾವ ಮರ್ಡರ್ ಮಾಡೋದಂದ್ರೆ ಕೂಡ ನೀವು ತೋತೀರಿ ಪಾರ್ಟಿ ಒಳ್ಳೇದಂತಂದ್ರೆ ಅದಕ್ಕೂ ಮಾಲಿಕೆ ಗುತ್ತೇರ್ ಯಡಿಯೂರಪ್ಪ ಹೋಗ್ತೀರು. ಆದರೆ ಇಂಥ ಕೆಲಸ ಯಾಕೆ ಮಾಡಿದ್ರಿ, ನನಗೆ ನೋವಾಗ್ತಕ್ಕಂಥ ಕೆಲಸ ಯಾಕೆ ಮಾಡಿದ್ರಿ ಅಂತ ಯಡಿಯೂರಪ್ಪರಿಗೆ ನೋವಿನಿಂದ ಮಾತಾಡಿದ್ದೀನಿ. ಈಗ ನಮ್ಮ ಅರುಣ್ ಕುಮಾರ್ ಹೇಳಿದಂಗೆ ಯಡಿಯೂರಪ್ಪ ಅವರು ಫೋನ್ ಮಾಡಿದ್ಮೇಲೆ ನಾನು ಹೇಳಿದ್ದೀನಿ, ಖಂಡಿತವಾಗಿ ನಾನು ಏನೇ ತೀರ್ಮಾನ ತೊಗೊಳ್ಳಿ ಬಂದು ನಿಮಗೂ ಮತ್ತೊಂದು ಭೇಟಿ ಆಗ್ತೀನಿ, ಗೌರವ ಹಿರಿಯರಿದ್ದೀರಿ. ಯಾಕೆ ಹಿಂದೆ ಜೆ ಎಸ್ ಪಟೇಲ್ ಅವರು ಮಂತ್ರಿ ಇದ್ದಾಗ, ಜೆ ಎಸ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ನಾನು ಮಂತ್ರಿ ಇದ್ದೆ, ಸಮಾಜ ಕಲ್ಯಾಣ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಮಂತ್ರಿ ಇದ್ದೆ ಕೂಡ. ನಾವು ಹೋಗೋದಿಲ್ಲ, BJP ಹೋಗೋದಿಲ್ಲ ಅಂತ ವಾತಾವರಣ ನಿರ್ಮಾಣ ಮಾಡಿದಾಗ ನಾವು ಅವಾಗ ರೆಸಲ್ಯೂಷನ್ ಪಾಸ್ ಮಾಡಿದಾಗ ಖುಷಿಯಾಗಿದ್ದೆ. ರಾತ್ರಿ ಅವ್ರ ಸಮತಾ ಪಾರ್ಟಿ ಕೂಡ BJP ಹೋದಾಗ ದೇವೇಗೌಡರು ಇದೇ ಸಿದ್ದರಾಮಯ್ಯ ಆ ಪಾರ್ಟಿಯಿಂದ ಹೊರಗೆ ಬಂದರು. ಆ ಸಂದರ್ಭದಲ್ಲಿ ನಾನು ಕೂಡ ಮಂತ್ರಿ ಇದ್ದು ಕೂಡ ರಾಜೀನಾಮೆ ಕೊಟ್ಟು ದೇವೇಗೌಡರು ಕೂಡ ಜೊತೆ ಹೋಗಿದ್ದೀನಿ. MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋದೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿಗೂ ಕೂಡ ನಾನು ಬರಬೇಕಾದ್ರೆ ನಾನು MLA ಇದ್ದೆ ಕಾಂಗ್ರೆಸ್ದಲ್ಲಿ MLA ಇದ್ದರೂ ಕೂಡ ರಾಜೀನಾಮೆ ಕೊಟ್ಟು ಯಡಿಯೂರಪ್ಪರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರಿ. ಆದರೆ ನನಗೆ ನಡ್ಕೊಂಡಂಥ ರೀತಿ ನನಗೆ ಭಾಳ ನೋವಾಗಿದೆ. ಯಾಕೆ ನನಗೇನು ನೋವಾಗಿದೆ, ನನಗೆ ಯಾವ ರೀತಿ ಇವರು ಮೂಲಿ ಗುಂಪು ಮಾಡ್ತಾರಂದರೆ ಇದು ನನಗೆ ಮೂಲಿ ಗುಂಪಲ್ಲ, ನಿಮ್ಮೆಲ್ಲರಿಗೆ ಮೂಲಿ ಗುಂಪು ಮಾಡ್ತಾ ಇದ್ದಾರೆ ಅಂತ ಮಾತು ಇಲ್ಲಿ ಎದ್ದು ಕಾಣ್ತಾ ಇದೆ. ಯಾಕೆ ನನ್ನ ರಾಜಕೀಯ ಭವಿಷ್ಯ, ನನ್ನ ಪ್ರತಿಯೊಂದು ಅಭಿವೃದ್ಧಿ, ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಏನದು ಕ್ರೆಡಿಟು, ಅದು ಗೌರವ ಸಲ್ಲಬೇಕಾದ್ರೆ ಅದು ನೀವೇ ತಾನೆ, ನಿಮಗೆ ಆ ಗೌರವ